ಇರುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಒಳ್ಳೆ ದೇವರೇ, ಒಳ್ಳೆ ಕಾರಣವಂತ ದೇವರೇ, ನಿಮಗೆ ವಂದನೆ, ನಿಮ್ಗೆ ಮಹಿಮೆ. ಈ ಸಮಯದಲ್ಲಿ ಉಪವಾಸವಾಗಿ ನಾವು ಸೇರಿ ಬಂದು ಅಪ್ಪ ನಿನ್ನ ವಾಕ್ಯವಾಗಕ್ಕೆ ನಾವು ಹೋಗುತ್ತಿರುವಾಗ ಕರ್ತನೆ, ಅಪ್ಪ ಪರಿಶುದ್ಧಾತ್ಮ ದೇವರೇ, ನೀವಿದ್ದು ನಮ್ಮ ಮಟ್ಟಿಗಿದ್ದು ಅಪ್ಪ ಈ ಒಂದು ಪ್ರಾರ್ಥನೆಯಲ್ಲಿ ನೀವು ನಮ್ಗೆ ಸಹಾಯ ಮಾಡಿ ನಿನ್ನ ವಾಕ್ಯವನ್ನು ಹಂಚುವ ಹಾಗೆ ದೇವರೇ, ನೀವು ಮಾತನಾಡೋ ಮಾತು ನಾವೆಲ್ಲರೂ ಅಪ್ಪ ಕೇಳಿ ಆತ್ಮಿಕವಾದ ಆಶೀರ್ವಾದ ಹೊಂದೇ ದೇವರೇ, ನೀನೇ ಸಹಾಯ ಮಾಡಿ ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವ್ರು ನನ್ನ ಸ್ತೋತ್ರವಾಗಲಿ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾರಣ ಮಾಡುತ್ತೆ ದೇವರು, ಅದಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ನಾವು ಕೀರ್ತನೆ 7ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. ಅವನು ಅಗಿದು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅಂದ್ರೆ ಇವತ್ತಿನ ವಾಕ್ಯಾಂಶ ಏನಂದ್ರೆ, ಶೋಧನೆಯಲ್ಲಿ ಕರ್ತನಿಂದ ಜಯ ಸಿಗುವುದು, ಶೋಧನೆಯಲ್ಲಿ ಕರ್ತನಿಂದ ಜಯ ಸಿಗುವುದು ವಾಕ್ಯಾಂಶ. ಆದ್ರಿಂದ ಇಲ್ಲಿ ನಾವು ನೋಡುತ್ತೇವೆ, ಅನೇಕರು ಒಬ್ಬರನ್ನ ಬೀಳ್ಸೋದಕ್ಕೆ, ಒಬ್ಬರನ್ನ ನಾಶನ ಮಾಡೋದಕ್ಕಾಗಿ, ಒಬ್ಬರನ್ನ ಏನಾದರೂ ಮಾಡಿ ಕೆಡಬೇಕಂತೇಳಿ ಗುಂಡಿ ತೋಡ್ತಾರೆ. ಯಾವ ರೀತಿ ಗುಂಡಿ ತೋಡ್ತಾರೆ ಅಂದ್ರೆ, ಸ್ವಲ್ಪ ತೋಡಿದ್ರೆ ಸಾಕಾಗಲ್ಲ, ಇನ್ನು ಸ್ವಲ್ಪ ತೋಡೋಣ ಅಂತೇಳಿ ಅನೇಕ ವಿಧಗಳಲ್ಲಿ ಕುಯುಕ್ತಿಗಳು ಮಾಡ್ತಾ ಇರ್ತಾರೆ. ಕುಯುಕ್ತಿಗಳು ಮಾಡಿ ಆ ಆರೋಪಗಳು, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಿ ಏನಾದರೂ ಮಾಡಿ ಬೀಳಿಸ್ಬೇಕಂತೇಳಿ ಏನ್ ಮಾಡ್ತಾರೆ, ಅಗದು ಗುಂಡಿಯನ್ನು ತೋಡಿ ಅದರಲ್ಲಿ ತಾನೇ ಬಿದ್ದು ಹೋದನಲ್ಲ ಅಂತ ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮತ್ತೊಂದು ವಚನ ನಾನು ಓದಿಕೊಳ್ಳುವ ಕೀರ್ತನೆ 9ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಈಗ ಏನ್ ಹೇಳ್ತಾರೆ, ಜನಾಂಗಗಳವರು ತಾವು ತೋಡಿದ ನೋಡ್ರಿ, ಜನಾಂಗಗಳವರು ತಾವು ತೋಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು, ಅವರು ಹಾಸಿದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿದ್ದೆಂಬುದಾಗಿ. ಅಂದ್ರೆ ಒಬ್ಬರ ಮೇಲೆ ಅಪವಾದಗಳಾಗ್ಲಿ, ಒಬ್ಬರ ಮೇಲೆ ಕುಯುಕ್ತಿಗಳಾಗ್ಲಿ, ಇನ್ನೊಬ್ಬರ ಮೇಲೆ ಏನಾದರೂ ತೊಂದರೆಗಳು ಮಾಡಬೇಕು, ಕೀಡು ಮಾಡಬೇಕು, ಅಪಾಯ ಮಾಡಬೇಕು, ಇಲ್ಲ ಅವ್ರನ್ನ ಸಾಯಿಸಬೇಕು, ಅವ್ರನ್ನ ಹಾಳು ಮಾಡಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವ್ರು ತೋಡಿದ ಗುಣಿಯಲ್ಲಿ ಅವರೇ ಬಿದ್ದು ಹೋಗ್ತಾರೆ. ಅವರು ಹಾಸಿದ ಬಲೆ, ಈ ಹಕ್ಕಿಗಳನ್ನ ಹಿಡಿಯೋದಕ್ಕೆ ಬಲೆ ಹಾಕ್ತಾರೆ. ಆ ರೀತಿ ಜನರ ಮೇಲೆ ಆ ಬಲೆ ಹಾಕುವಂಥವ್ರು ಆ ಬಲೆಯಲ್ಲಿ ಅವರೇ ಸಿಕ್ಕಿಕೊಳ್ತಾರೆ ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ರಿಂದ ಸತ್ಯವೇದದಲ್ಲಿ ನಾವು ನೋಡುವಾಗ ಎಸ್ತೇರ್ ಗ್ರಂಥದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರಂದ್ರೆ, ದೇವರನ್ನು ನಂಬಿದಂಥವನು, ದೇವರ ಒಂದು ಯಥಾರ್ಥತೆಯಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿ, ಮೊರ್ದೆಕೈ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಆ ಮೊರ್ದೆಕೈ ಎಂಬ ವ್ಯಕ್ತಿ ಎಂಥವನಂದ್ರೆ ತುಂಬಾ ಯಥಾರ್ಥವಂತನು, ದೇವರ ಒಂದು ಭಯಭಕ್ತಿಯಲ್ಲಿ ಜೀವಿಸುವಂತನು. ಅದೇ ರೀತಿಯಲ್ಲಿ ಇದೊಂದು ಅನ್ಯ ದೇಶವಾಗುತ್ತೆ. ಆ ಅನ್ಯ ದೇಶದಲ್ಲಿ ಹಾಮಾನ ಎಂಬ ಒಬ್ಬ ದುಷ್ಟ ವ್ಯಕ್ತಿ ಇರ್ತಾನೆ. ಹಾಮಾನನು ಆ ದೇಶದ ಒಂದು ಪ್ರಧಾನಿಯಾಗಿರ್ತಾನೆ, ಒಂದು ರಾಜನ ಕೈ ಕೆಳಗೆ ಕೆಲಸ ಮಾಡುವಂತ ಉನ್ನತ ಸ್ಥಾನದಲ್ಲಿಂದ ಒಂದು ಅಧಿಕಾರಿ ಆಗಿರ್ತಾನೆ. ಅವನು ಏನ್ ಮಾಡ್ತಾನಂದ್ರೆ, ಈ ಒಬ್ಬ ಹಾಮಾನನು ಏನ್ ಮಾಡ್ತಾನಂದ್ರೆ, ಈ ಮೊರ್ದೆಕೈ ಎಂಬ ವ್ಯಕ್ತಿ ದೇವ್ರಿಗೆ ಮಾತ್ರ ನಮಸ್ಕಾರ ಮಾಡುವಂಥವ್ನು, ದೇವ್ರಿಗೆ ಮಾತ್ರ ಪ್ರಾರ್ಥನೆ ಮಾಡುವಂಥವ್ನು, ದೇವ್ರಿಗೆ ಮಾತ್ರ ಕೈ ಮುಗಿಯುವಂಥವ್ನು, ಮತ್ತೆ ಯಾರಿಗೂ ಆತನು ಕೈ ಮುಗಿಯಲ್ಲ. ಯಾಕೆಂದ್ರೆ ಅವನ ನಿಷ್ಠೆ ಅಂತ, ಅದು ಒಂದು ತೀರ್ಮಾನ ಅಷ್ಟೇ, ನಾನು ಯಾರಿಗೂ ತಲೆ ಬಗ್ಗೋದಿಲ್ಲ, ನನ್ನ ದೇವ್ರಿಗೆ ಮಾತ್ರ ತಲೆ ಬಗ್ತೀನಿ, ನಾನು ದೇವ್ರಿಗೆ ಮಾತ್ರ ನಾನು ಆರಾಧನೆ ಮಾಡ್ತೀನಿ, ನಾನು ದೇವ್ರಿಗೆ ಮಾತ್ರ ಕೈ ಮುಗಿತೀನಿ, ಈ ಲೋಕದ ಯಾವ ಮನುಷ್ಯನಿಗೂ ನಾನು ಕೈ ಮುಗಿಯಲ್ಲ ಅಂತ ಒಂದು ಯಥಾರ್ಥತೆ ಇರ್ತದೆ. ಆ ಒಂದು ಯಥಾರ್ಥವಂತ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಈ ಹಾಮಾನನೆಂತವನು ತನ್ನನ್ನ ಯಾವಾಗ ಅವನ ಮೇಲೆ ಅವನ ಕಣ್ಣು ಬೀಳ್ತದೆ. ಕಾರಣ ಏನಂದ್ರೆ ಪ್ರಿಯರೇ, ಒಬ್ಬ ವ್ಯಕ್ತಿ ಯಾರು, ಮೊರ್ದೆಕೈ ಯಥಾರ್ಥವಾಗಿರ್ತಾನೆ, ದೇವರ ಭಯಭಕ್ತಿಯಲ್ಲಿರ್ತಾನೆ, ದೇವ್ರು ಬಿಟ್ಟು ಯಾರಿಗೂ ಅವ್ನು ನಮಸ್ಕಾರ ಹಾಕುವಂತಾನಲ್ಲ. 3ನೇ ಅಧ್ಯಾಯ ಎಸ್ತೇರ್ ಗ್ರಂಥ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತಾನೆ, ಅರಸನು ರಾಜ ನಿವೇಶನದಲ್ಲಿರುವ ರಾಜಸೇವಕರೆಲ್ಲರನ್ನು ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ
ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಅಂದ್ರೆ ಒಂದು ರಾಜಾಜ್ಞೆ ಆಗಿದೆ. ಏನಂತ? ಹಾಮಾನನಿಗೆ ಒಂದು ಸ್ಥಾನ ಕೊಟ್ಟಿದ್ದಾನೆ, ಒಂದು ಪ್ರಧಾನ ಮಂತ್ರಿಯಾಗಿ ಹಾಮಾನನ್ನ ನೇಮಿಸ್ಕೊಂಡಿದ್ದಾನೆ. ಹಾಗಾಗಿ ಪ್ರಧಾನಿಗೆ ಎಲ್ಲರೂ ಸಲ್ಯೂಟ್ ಹೊಡಿಬೇಕು, ಎಲ್ಲರೂ ನಮಸ್ಕಾರ ಮಾಡಬೇಕು. ಆ ಪ್ರಧಾನಿ ಯಾವಾಗ ಎದುರು ಬರ್ತಾನೋ, ಯಾವಾಗ ಕಣ್ಣು ಕಾಣ್ತಾನೋ ಅವಾಗೆಲ್ಲ ಸಾಷ್ಟಾಂಗರಿಗೆ ಆತನಿಗೆ ನಮಸ್ಕಾರ ಮಾಡಬೇಕು ಅಂತೇಳಿ ರಾಜನ ಒಂದು ಆಜ್ಞೆ ಆಗಿರ್ತದೆ. ಆದ್ರೆ ಈ ರಾಜನ ಆಜ್ಞೆ ಇವನು ಏನ್ ಮಾಡ್ತಾನಂದ್ರೆ ತಿರಸ್ಕರಿಸ್ತಾನೆ. ಯಾರು? ಆ ಮೊರ್ದೆಕೈ. ಕಾರಣ ಏನಂದ್ರೆ ಅವನ ಗುಣಲಕ್ಷಣಗಳು ಸರಿ ಇರೋದಿಲ್ಲ. ಈ ಹಾಮಾನನ ಗುಣಲಕ್ಷಣಗಳು ಸರಿ ಇರೋದಿಲ್ಲ. ಅವನು ಪ್ರಧಾನ ಆದ್ರೇನು ಯಾರಾದ್ರೇನು ನಾನು ನನ್ನ ದೇವ್ರಿಗೆ ಮಾತ್ರ ನಮಸ್ಕಾರ ಸಲ್ಲಿಸೋದು, ಬೇರೆ ಯಾರಿಗೂ ನಮಸ್ಕಾರ ಸಲ್ಲಿಸಲ್ಲ ಅಂತೇಳಿ ನಾವು ನೋಡ್ತೇವೆ. 5ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಮೊರ್ದೆಕೈ ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮಾನ ನೋಡಿ ಬಹು ಕೋಪವುಳ್ಳವನಾದನು. ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ, ಈ ಹಾಮಾನನು ಮಾತ್ರ ಏನೋ ನಮಸ್ಕಾರ ಮಾಡಲ್ಲ ಅಂತೇಳಿ ತುಂಬಾ ಕೋಪಗೊಳ್ತಾನೆ. ಅಷ್ಟೇ ಅಲ್ಲದೆ ಆ ಮೊರ್ದೆಕೈಯನ್ನು ಹೊಡಿಬೇಕು ಅಂತ, ಕೈ ಎತ್ತಬೇಕು ಅಂತ ಆಲೋಚನೆ ಮಾಡ್ತಾನೆ. ಕೈ ಎತ್ತಬೇಕು ಅಂತ ಆಲೋಚನೆ ಮಾಡಿ ಕೂಡ ಅವನು ಸ್ವಲ್ಪ ಚೇಂಜ್ ಮಾಡ್ಕೊಂತಾನೆ. ಏನಂತ? ಇವನೊಬ್ಬನು ಹೊಡೆದ್ರೆ ನನ್ನ ಸಾಲದು, ಇವನು ಯಾರು ಮೊರ್ದೆಕೈ ಒಬ್ಬ ಯಹೂದಿ ಜನಾಂಗ ಆಗಿರ್ತಾನೆ, ದೇವರ ಜನಾಂಗ ಆಗಿರ್ತಾನೆ. ಈ ಹಾಮಾನನ ರಾಜನಾಗಿರುವಂತ ಅಹಷ್ವೇರೋಷನು ಇವರು ಅನ್ಯರ ದೇಶದವರು, ಅನ್ಯರು, ದೇವರನ್ನ ಹರಿಯದಂಥವ್ರು, ಅವರು ವಿಗ್ರಹಾರಾಧನೆ ಮಾಡುವಂಥವ್ರು. ಆದ್ರೆ ಈ ಯಾರು ಮೊರ್ದೆಕೈ ಏನ್ ಮಾಡ್ತಾನಂದ್ರೆ ಅವನಿಗೆ ಇದು ಮಾಡೋದಿಲ್ಲ, ಮೊರ್ದೆಕೈ ನಮಸ್ಕಾರ ಮಾಡೋದಿಲ್ಲ. ಅದಕ್ಕೆ ಮೊರ್ದೆಕೈನಲ್ಲ, ಈ ಜನರನ್ನೆಲ್ಲ, ಯಹೂದನ್ನೆಲ್ಲ ಈ ರಾಜ್ಯದಲ್ಲಿ ಅಹಷ್ವೇರೋಷನ ರಾಜ್ಯದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಯಹೂದಿ ಜನಾಂಗನ ಹಾಳು ಮಾಡಿಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಹಾಳು ಮಾಡೋದಂದ್ರೆ ಎಲ್ಲರೂ ಸಾಯಿಸಿಬಿಡ್ಬೇಕು, ಎಲ್ಲರನ್ನು ಸಾಯಿಸಿಬಿಡ್ಬೇಕಂತೇಳಿ ಒಂದು ಆಲೋಚನೆ ಅವನ ಮನಸ್ಸಲ್ಲಿ ಬರ್ತದ್ರಿ. ಆ ಮನಸ್ಸಲ್ಲಿ ಬರುವಾಗ ಏನ್ ಮಾಡ್ತಾನಂದ್ರೆ ರಾಜನ ಹತ್ರ ಒಂದು ತೀರ್ಮಾನ ತಗೊಳ್ತಾನೆ. ಇವನ್ ಹಿಂಗೆ ಬಿಟ್ರೆ ಚೆನ್ನಾಗಿರಲ್ಲ, ಇವನೇನ್ ಮಾಡ್ಬೇಕು, ಇವನ ಜನಾಂಗವೆಲ್ಲರೂ ನಾಶ ಮಾಡಬೇಕು, ಎಲ್ಲರೂ ನಾಶ ಮಾಡ್ಬೇಕಂತೇಳಿ ಒಂದು ಪ್ರತ್ಯೇಕವಾದ ಒಂದು ಆ ರಾಜನ ಹತ್ರ ಒಂದು ಪತ್ರ, ಒಂದು ಹಾರ್ಡ್ ಪಾಸ್ ಮಾಡ್ತಾನೆ. ಏನಂತಂದ್ರೆ ಈ ರೀತಿ ರಾಜನೇ, ಒಂದು ಜನಾಂಗ ಇದೆ, ಅವರು ನಿನಗೂ ಭಯಪಡಲ್ಲ, ನನಗೂ ಭಯಪಡಲ್ಲ, ಅವರು ನಮ್ಮ ಮಧ್ಯದಲ್ಲಿ ಬಂದು ನೆಲೆಸಿದ್ದಾರೆ, ಅವ್ರನ್ನೇನ್ ಮಾಡ್ಬೇಕು, ಅವ್ರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರನ್ನು ಒಂದೇ ದಿವಸದಲ್ಲಿ ಸಾಯಿಸಬೇಕು. ಒಂದು ತೀರ್ಮಾನ ತಗೊಂಡು ರಾಜನ ಒಂದು ಮುದ್ರೆಂಗರ ಪಡ್ಕೊಳ್ತಾನೆ. ರಾಜನ ಹೌದು, ನಿನ್ಗಿಷ್ಟ ಬಂದಾಗೆ ನೀನ್ ಪ್ರಧಾನಿ ಅಲ್ವಾ, ನಿನ್ಗಿಷ್ಟ ಬಂದಾಗೆ ನೀನ್ ಮಾಡು ಅಂತೇಳಿ ಆ ರಾಜನ ತನ್ನ ಕೈಯಲ್ಲಿದ್ದಂತ ಮುದ್ರೆಂಗರನ್ನ ಏನ್ ಮಾಡ್ತಾನೆ, ಈ ಹಾಮಾನನಿಗೆ ಕೊಟ್ಟು ಬಿಡ್ತಾನೆ. ಹಾಮಾನನು ತಕ್ಷಣ ಆ ರಾಜ್ಯದಲ್ಲಿ ಕೆಲಸ ಮಾಡಂತವ್ರು ಅವ್ರ ಹತ್ರ ಒಂದು ಕೈ ಪತ್ರಗಳನ್ನು ಬರೆಸಿ, ಆ ಕೈ ಪತ್ರಗಳು ಬರೆಸಿ ಅದ್ರಿಗೆ ಒಂದು ಮುದ್ರೆ ಉಂಗ್ರ ಇದು ಮಾಡಿ ಇದು ಮಾಡ್ತಾನಂದ್ರೆ ಮೊದಲನೇ ತಿಂಗಳ 13ನೆಯ ದಿನದಲ್ಲಿ ರಾಜಲೇಖಕರು ಕೂಡಿ ಬರಬೇಕು ಎಂದು ಅಪ್ಪಣೆ ಆಯಿತು. ಅವರು ಹಾಮಾನನ ಆಜ್ಞಾನುಸಾರ ಉಪರಾಜರಿಗೂ ಮತ್ತು ಆಯಾ ಸಂಸ್ಥಳ ಅಧಿಕಾರಿಗಳಿಗೂ ಆಯಾ ಜನಾಂಗಗಳ ಅಧಿಪತಿಗಳು ಪತ್ರಗಳನ್ನು ಬರೆದರು. ಆಯಾ ಸಂಸ್ಥಾನಗಳ ಬರಹದಲ್ಲಿಯೂ ಆಯಾ ಜನಾಂಗಗಳ ಭಾಷೆಯಲ್ಲಿಯೂ ಇಂಥ ಪತ್ರನ ಅರಸನಾದ ಅಹಷ್ವೇರೋಷನ ಹೆಸರಿನಲ್ಲಿ ಲಿಖಿತವಾಗಿದ್ದವು. ಅವುಗಳಿಗೆ ರಾಜಮುದ್ರೆ ಇತ್ತು. ಪತ್ರಗಳು ಅಂಚೆಯವರ ಮುಖಾಂತರ ಎಲ್ಲ ರಾಜ ಸಂಸ್ಥಾನ ಕಳಿಸಲ್ಪಟ್ಟಿತು. ಏನಂತ ಅವುಗಳಲ್ಲಿ ಒಂದೇ ದಿನದಲ್ಲಿ, ಅಂದರೆ 12ನೇ ತಿಂಗಳ ಫಾಲ್ಗುಣ ಮಾಸ 13ನೇ ದಿನದಲ್ಲಿ ಹುಡುಗರು, ಮುದುಕರು, ಹೆಂಗಸರು, ಮಕ್ಕಳು ಎಂದು ನೋಡದೆ ಎಲ್ಲಾ ಯಹೂದ್ಯರನ್ನು ಕೊಲ್ಲಿಸಿರಿ, ಸಂಹರಿಸಿರಿ, ನಿನಾಂಗೊಳಿಸಿರಿ, ಅವರ ಸೊತ್ತನ್ನು ಸೂರೆ ಮಾಡ್ರಿ ಎಂದು ಎಲ್ಲರೂ ಆ ದಿನದಲ್ಲಿ ಸಿದ್ಧವಾಗಿರ್ಬೇಕೆಂದು ಹೇಳಿ ಒಂದು ಪತ್ರಿಕೆಯಲ್ಲಿ ಬರೆದಿರ್ತಾರೆ. ಏನು ಯಹೂದಿ ಜನರು ಏನಿದಾರೋ ಅವ್ರನ್ನೆಲ್ಲರೂ ಒಂದೇ ದಿನದಲ್ಲಿ, ಅದು ಏನು ಇವಾಗ ನಮ್ಮ ಭಾರತ ದೇಶ ಅಂತ ಇದೆ ಅಂದ್ಕೊಳ್ರಿ. ಈ ಭಾರತ ದೇಶದಲ್ಲಿ ಯಾವ್ಯಾವ ಸಿಟಿಗಳಲ್ಲಿ, ಯಾವ್ಯಾವ ಹಳ್ಳಿಗಳಲ್ಲಿ, ಯಾವ್ಯಾವ ಗ್ರಾಮಗಳಲ್ಲಿ, ಪಟ್ಟಣ ನಗರಗಳಲ್ಲಿದ್ದಾರೋ ಎಲ್ಲ ಜನರನ್ನು ಎಲ್ಲ ಕಡೆ ನೀವೆಲ್ಲ ಸೇರಿ ಒಂದೇ ದಿವಸ ಸಂಹಾರ ಮಾಡಬೇಕು.
ಇವತ್ತು ಕೆಲವ್ರನ್ನ ನಾಳೆ ಕೆಲವ್ರನ್ನ ಅಂದೆ ಒಂದೇ ದಿವಸದಲ್ಲಿ ನೀವೆಲ್ಲ ಸಿದ್ಧರಾಗ್ರಿ ಅಂತೇಳಿ ಏನ್ ಮಾಡ್ತಾರಂದ್ರೆ ಪ್ರಿಯರೇ, ಅಲ್ಲಿ ಸಂಹಾರ ಮಾಡಬೇಕಂತೇಳಿ ಒಂದು ಹುನ್ನಾರ ಹೋಗ್ತಾರೆ. ಹುನ್ನಾರ ಹಾಕಿ ಅದರಲ್ಲಿ ಈ ಏನು ಈ ಮೊರ್ದೆಕೈನ ಗಲ್ಲುಗೇರಿಸಬೇಕು ಅಂತ ಒಂದು ತೀರ್ಮಾನ ಮಾಡ್ತಾರೆ. ಗಲ್ಲುಗೇರಿಸಬೇಕಂತ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂದ್ರೆ, ಒಂದು ಆಲೋಚನೆ ಮಾಡಿಕೊಂಡು ಇವನ್ನೇನಾದ್ರೂ ಮಾಡಿ ಫಸ್ಟು ಇವನ್ ಎಲ್ರಿಗೂ ಒಂದು ಉದಾಹರಣೆ ಆಗಿರ್ಬೇಕು ಅಂತೇಳಿ ಸುಮಾರು ಹೆಚ್ಚು ಕಡಿಮೆ ನಾವು ನೋಡ್ತೇವೆ. 5ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಅದಕ್ಕೆ ಅವನ ಪತ್ನಿಯಾದ ಜೆರೆಷಳು ಅವನ ಎಲ್ಲ ಆಪ್ತರು 50 ಮೊಳ ಎತ್ತರವಾದ ಒಂದು ಗಲ್ಲು ಮರವನ್ನು ಸಿದ್ಧ ಮಾಡಿಸಿ ನಾಳೆ ಅರಸನ ಅಪ್ಪಣೆಯನ್ನು ಪಡ್ಕೊಂಡು ಮೊರ್ದೆಕೈನ ಅದಕ್ಕೆ ನೇತು ಹಾಕಿಸಬೇಕು. ಆಮೇಲೆ ನೀನು ಸಂತೋಷದಿಂದ ಅರಸನ ಜೊತೆಯಲ್ಲಿ ಔತಣಕ್ಕೆ ಹೋಗಬಹುದು ಎಂದು ಹೇಳಿದಳು. ಹಾಮಾನನು ಈ ಮಾತಿಗೆ ಮೆಚ್ಚಿ ಗಲ್ಲು ಮರವನ್ನು ಸಿದ್ಧ ಮಾಡಿಸಿದನು. ಅಂದ್ರೆ ಇಲ್ಲಿ ಅದಕ್ಕೆ ಮುಂಚೆ ಒಂದು ಇದಾಗುತ್ತೆ. ಯಾವಾಗ ಈ ಒಂದು ರಾಜಾಜ್ಞೆ ಬರ್ತದೋ ಏನೋ 13ನೇ ಇಲ್ಲಿ ನಾವು 13ನೇ ವಚನದಲ್ಲಿ ನೋಡುವ ಪತ್ರಗಳು ಅಂಚೆಯವರ ಮುಖಾಂತರ ಎಲ್ಲಾ ರಾಜ್ಯ ಸಂಸ್ಥಾನಗಳು ಕಳಿಸಲ್ಪಟ್ಟು ಅವುಗಳಲ್ಲಿ ಒಂದೇ ದಿನದಲ್ಲಿ ಅಂದರೆ 12ನೇ ತಿಂಗಳಾದ ಅಂದ್ರೆ ಡಿಸೆಂಬರ್ 12ನೇ ತಿಂಗಳಾದ ಫಾಲ್ಗುಣ ಮಾಸ 13ನೇ ದಿನದಲ್ಲಿ ಅಂದ್ರೆ 13ನೇ ತಾರೀಕು 12ನೇ ತಿಂಗಳು 13ನೇ ತಾರೀಕಿನಲ್ಲಿ ಏನ್ ಮಾಡ್ಬೇಕು, ಹುಡುಗರು ಮುದುಕರು ಹೆಂಗಸರು ಮಕ್ಕಳು ಎಂದು ನೋಡದೆ ಎಲ್ಲಾ ಯಹೂದ್ಯರನ್ನು ಕೊಲ್ಲಿರಿ ಮತ್ತು ಸಂಹರಿಸಿರಿ, ನಿರ್ನಾಮಗೊಳಿಸಿರಿ, ಅವರ ಸೊತ್ತನ್ನು ಸೂರೆ ಮಾಡ್ರಿ. ಅಂದ್ರೆ ಅವರ ಆಸ್ತಿ ಪಾಸ್ತಿಗಳು ಅವರಲ್ಲಿ ಏನಿರ್ತದೆ ಎಲ್ಲವನ್ನು ನೀವು ದೋಚ್ಕೊಳ್ರಿ. ಮಕ್ಕಳು ವಿಧವೆಯರು ಬಾಣಂತರು ಯಾರನ್ನು ನೋಡ್ಬೇಡ್ರಿ. ಅವರ ಜನ ಎಷ್ಟು ಜನ ಇರ್ತಾರೋ ಎಲ್ಲರೂ ಒಂದೇ ದಿನ ಕೊಲ್ಬಿಡ್ರಿ ಅಂತ ರಾಜಾಜ್ಞೆ ಆಗ್ಬಿಡ್ತದೆ. ಸರಿ, ಈ ವಿಷಯ ಮೊರ್ದೆಕೈ ಗೊತ್ತಾಗುತ್ತದೆ. ಮೊರ್ದೆಕೈ ಗೊತ್ತಾದಾಗ ಅವನ ಮೇಲೆ ಏನ್ ಮಾಡ್ತಾನಂದ್ರೆ, ತನ್ನ ಬಟ್ಟೆಗಳನ್ನ ಹರಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಏನ್ ಮಾಡ್ತಾನೆ, ಬೂದಿಯನ್ನು ಹಾಕಿಕೊಟ್ಟು ಪಟ್ಟಣ ಮಧ್ಯದಲ್ಲಿ ಹೋಗುತ್ತಾ ದುಃಖಾಶಯದಿಂದ ಗೋಳಾಡಿ ಅರಮನೆ ಹೆಬ್ಬಾಗಿಲ ಮುಂದೆ ಬಂದನು ಎಂಬುದಾಗಿ ಅಲ್ಲಿ ಬರೀತದೆ. ಗೋಣಿ ತಟ್ಟನ್ನು ಕಟ್ಟಿಕೊಂಡರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು. ರಾಜನ ಮನೆಯಲ್ಲಿ ಗೋಣಿ ತಟ್ಟು ಕಟ್ಟಿಕೊಂಡು ಯಾರು ಒಳಕ್ಕೆ ಹೋಗ್ಬಾರ್ದು, ಬಾಗಿಲಿಂದ ಒಳಗಡೆನೆ ಹೋಗ್ಬಾರ್ದು, ಗೇಟ್ ಆಚೆ ಇರಬೇಕು. ಈ ಒಂದು ಅಪ್ಪಣೆ ಆದಾಗ ಯಾವ ಯಾವ ಸಂಸ್ಥಾನಗಳ ಅರಸನ ಆಜ್ಞೆಯನ್ನು ನಿರ್ಣಯ ಪ್ರಕಟವಾದ ಅಲ್ಲೆಲ್ಲ ಯಹೂದ್ಯರು ಅವಳಿಗೆ ಮಹಾ ದುಃಖವು, ಉಪವಾಸ ರೋಧನು, ಪ್ರಲಾಪಗಳುಂಟಾದವು. ಅನೇಕರು ಗೋಣಿ ತಟ್ಟನ್ನು ಹಾಸಿ ಬೂದಿ ಹಾಕಿಕೊಂಡು ಅದರ ಮೇಲೆ ಕೂತರು ಎಂಬುದಾಗಿ ಬರೆಯಲ್ಪಟ್ಟಿದೆ. 4ನೇ ಅಧ್ಯಾಯ 1, 2, 3 ವಚನಗಳಲ್ಲಿ ಈ ವಿಷಯ ಆ ರಾಜನ ಅಹಷ್ವೇರೋಷನ ರಾಜನ ಮಹಾರಾಣಿಯಾಗಿರುವಂತ ಎಸ್ತೇರಳು ದೇವ ಜನಾಂಗ, ಯಹೂದಿ ಜನಾಂಗ. ಆದ್ರೆ ಅಲ್ಲಿ ಒಂದು ಕಾರ್ಯ ನಡೀತದೆ. ಏನ್ ಕಾರ್ಯ ಅಂದ್ರೆ, ರಾಜನು ವರ್ಷಕ್ಕೊಂದ್ಸಾರಿ ಒಂದು ಜಾತ್ರೆ ತರ ಒಂದು ಹಬ್ಬದ ರೀತಿ ಮಾಡುವುದುಂಟು. ಅವನೇನ್ ಮಾಡ್ತಾನಂದ್ರೆ, ತನ್ನ ರಾಜ್ಯವನ್ನು ತನ್ನ ಎಲ್ಲ ಪ್ರಕಟಿಸಿಕೊಳ್ಳುವುದಕ್ಕಾಗಿ ಆತನ ರಾಜ್ಯದಲ್ಲಿರುವಂತ ಎಲ್ಲಾ ಸೇವಕರನ್ನ ಮತ್ತು ಮಂತ್ರಿಗಳನ್ನ, ಪ್ರಧಾನ ಮಂತ್ರಿಯನ್ನ, ಸಂಸ್ಥಾನಾಧಿಕಾರಿಗಳನ್ನ, ಮುಖ್ಯಾಧಿಕಾರಿಗಳು, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನಗರಸಭೆ, ಜಿಲ್ಲೆಗಳು, ರಾಜ್ಯಗಳು, ಈ ರೀತಿ ಯಾವ ರೀತಿ ಪ್ರಧಾನರು ಇರ್ತಾರೋ ಅವರೆಲ್ಲರೂ ಸೇರಿಸಿ ಒಂದು ದೊಡ್ಡ ಜಾತ್ರೆ ತರ ಸಡಗರ ಮಾಡ್ತಾರೆ. ಎಲ್ಲರಿಗೂ ಔತಾಣಗಳು ಮಾಡ್ತಾನೆ. ಅಲ್ಲೆಲ್ಲ ಡ್ಯಾನ್ಸ್ಗಳು, ನೃತ್ಯಗಳು, ಆಟ ಪಾಠಗಳು ಎಲ್ಲ ರೀತಿ ಇರ್ತದೆ. ಆ ಎಲ್ಲ ರಾಜನ ಆ ಸಂಸ್ಥಾನದಲ್ಲಿ ಇವಾಗ ಪ್ರಧಾನಿ ಅಂದ್ರೆ ಪ್ರಧಾನಿ ಸುತ್ತಲೂ ಸುಮಾರು ನಮ್ಮ ಭಾರತ ದೇಶದಲ್ಲಿ ಎಷ್ಟು 29 ರಾಜ್ಯಗಳಿದೆ, 7 ಕೇಂದ್ರಾಡಳಿತಗಳಿದೆ. ಅಲ್ಲಿಗೆ ಟೋಟಲ್ ಆಗಿ 36 ಮುಖ್ಯಮಂತ್ರಿಗಳು ಇರ್ತಾರೆ ಈ ನಮ್ಮ ಭಾರತ ದೇಶದಲ್ಲಿ. ಈ ರೀತಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲರೂ ಇರುವಂತ ಸಂದರ್ಭದಲ್ಲಿ ರಾಜನ ತನ್ನ ಪಟ್ಟದ ರಾಣಿಯನ್ನ ಅವರೆಲ್ಲರಿಗೂ ತೋರಿಸ್ಬೇಕಂತ ಆಸೆ ಪಡ್ತಾನೆ. ನನ್ನ ರಾಣಿ, ಪಟ್ಟದ ಅರಸ ಮಹಾರಾಣಿ ಹಿಂಗೆ ಇರ್ತಾಳೆ ಅಂತೇಳಿ. ಆದ್ರೆ ಅವನು ಕುಡಿದ ಮತ್ತಲ್ಲಿ ರಾಣಿನ ಬರೆಯಿರ್ತಾನೆ, ಆ ರಾಣಿ ಬರೋದಿಲ್ಲ. ಆ ಒಂದು ಕುಡುಕರ ಮಧ್ಯದಲ್ಲಿ ಅವರೆಲ್ಲ ಮಂತ್ರಿಗಳಾಗಿರ್ಬೋದು, ಪ್ರಧಾನ ಮಂತ್ರಿ ಆಗಿರ್ಬೋದು,
ರಾಜನಾಗಿರ್ಬೋದು. ಆದರೆ ಅವರು ಆ ಕುಡುಕ್ತನ, ಆ ಮತ್ತು ಅವೆಲ್ಲ ಇರುವಂತ ಸಂದರ್ಭದಲ್ಲಿ ಆ ರಾಣಿ ಬರೋದಿಲ್ಲ. ಆ ರಾಣಿ ಬಾರದೇ ಇರುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ತೀರ್ಮಾನ ತಗೋತಾರೆ, ನೋಡು ರಾಜನಿಗೆ ರಾಣಿ ಗೌರವ ಕೊಡ್ಲಿಲ್ಲ ಅಂದ್ರೆ, ಇವತ್ತು ರಾಜನೇ ಆ ರಾಣಿ ನಿನ್ಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಯಾವಾಗ ಮತ್ತು ನಿನ್ಗೆ ಗೌರವ ಕೊಡದ ಮೇಲೆ ನಮ್ಮ ಹೆಂಡತಿರು ನಮ್ಮ ಕುಟುಂಬಗಳಲ್ಲಿರುವಂತವ್ರು ನಮಗೆ ಗೌರವ ಕೊಡಲ್ಲ, ಇದು ದೇಶಕ್ಕೆ ಒಂದು ದೊಡ್ಡ ಅವಮಾನ. ಹಾಗಾಗಿ ಆ ರಾಣಿ ಸ್ಥಾನದಿಂದ ಆಕೆಯನ್ನು ತೆಗೆದುಬಿಟ್ಟು ಮತ್ತೊಬ್ಬ ರಾಣಿನ ಆರಿಸ್ಕೋಬೇಕು ಅಂತ ಹೇಳಿ ಅಲ್ಲಿನೆಲ್ಲ ಪ್ರಧಾನರೆಲ್ಲನೂ ತೀರ್ಮಾನ ಮಾಡಿಬಿಡ್ತಾರೆ. ಆ ತೀರ್ಮಾನ ಮಾಡಿದಾಗ ಆ ರಾಣಿಯನ್ನ ಪಟ್ಟದಿಂದ ಇಳಿಸಿಬಿಡ್ತಾರೆ. ಮತ್ತೊಬ್ಬ ರಾಣಿಯನ್ನ ಆರಿಸ್ಕೊಳ್ಳೋಕೆ ಎಲ್ಲಾ ದೇಶಗಳಲ್ಲಿ ಸುಂದರಿಯರನ್ನ, ಅತಿ ಸುಂದರವಾಗಿರುವಂತ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಒಂದು 6 ತಿಂಗಳ ಕಾಲ ಅವರಿಗೆ ಸುಗಂಧ ದ್ರವ್ಯಗಳನ್ನ, ಮೇಕಪ್ಗಳು, ಸ್ನಾನಗಳು, ಒಳ್ಳೆ ಆಹಾರ, ಒಳ್ಳೆ ಚಿಕಿತ್ಸೆಗಳು ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿ 6 ತಿಂಗಳಾದ ನಂತರ ಎಲ್ಲ ಎಷ್ಟು ಜನ ಹೆಣ್ಣು ಮಕ್ಕಳು ಇರುತ್ತೆ ಎಲ್ಲರೂ ರಾಜನ ಮುಂದೆ ಕರೆತರುವಾಗ ರಾಜನ್ಗೆ ಯಾರು ಇಷ್ಟ ಆಗೋದಿಲ್ಲ. ಎಸ್ತೇರ್ ಎಂಬ ಯಹೂದಿ ಹೆಣ್ಣು ಮಗಳು ರಾಜನ್ಗೆ ಇಷ್ಟ ಆಗ್ತದೆ. ರಾಜನು ರಾಜದಂಡವನ್ನು ತೆಗೆದು ಆಕೆ ಕಡೆ ನೋಡಿಸುವಾಗ ಆಕೆ ಏನ್ ಮಾಡ್ತಾಳೆ, ರಾಜನ ಮಹಾರಾಣಿಯಾಗಿ ಹೆಂಡತಿಯಾಗಿ ಸ್ವೀಕರಿಸಲ್ಪಡ್ತಾಳೆ. ಅವಾಗ ಈ ಮಹಾರಾಣಿ ಒಂದು ಪಟ್ಟ ಎಸ್ತೇರಳು ಸಿಗುತ್ತೆ. ಆದರೆ ಎಸ್ತೇರ್ಗೆ ಅವರು ಯಾರು, ಮೊರ್ದೆಕೈ ಎಸ್ತೇರ್ ಸಾಕು ತಂದೆ ಆಗಿರ್ತಾನೆ. ಎಸ್ತೇರ್ಗೆ ತಂದೆ ತಾಯಿ ಇರೋದಿಲ್ಲ, ಒಬ್ಬ ಅನಾಥೆ ಆಗಿರ್ತಾಳೆ. ಆದ್ರೆ ಸಾಕು ತಂದೆಯಾಗಿ ಎಸ್ತೇರ್ನ ಮೊರ್ದೆಕೈ ಸಾಕ್ತಾ ಇರ್ತಾನೆ. ಆವಾಗ ತನ್ನ ಚಿಕ್ಕಪ್ಪನಿಗೆ ಆದಂತ ಸಾಕು ತಂದೆಗೆ ಹೇಳುವಾಗ, ನೀನು ಇಂಥ ಜನಾಂಗ ಅಂತ ನೀನು ಪ್ರಕಟಿಸ್ಕೋಬೇಡ, ಸೈಲೆಂಟ್ ಆಗಿದ್ದು ಬಿಡು ಅಂತ ಹೇಳಿಬಿಟ್ಟಿರ್ತಾನೆ. ಆದ್ದರಿಂದ ಆಕೆ ಮಹಾರಾಣಿ ಆದ್ರೂ ತಾನು ಯಾವ ಜಾತಿ ಯಾವ ಜನಾಂಗ ಅಂತ ಏನು ಹೇಳದೆ ಮಹಾರಾಣಿಗೆ ಪ್ರತ್ಯೇಕವಾದ ಒಂದು ಮನೆ ಇರ್ತದೆ, ಅರಮನೆ, ಆ ದಾಸಿಯರಿರ್ತಾರೆ, ಕೆಲಸಗಾರ ಇರ್ತಾರೆ, ಯಾವ ಕೊರತೆ ಇಲ್ಲದಾಗಿ ಮಹಾರಾಣಿಯಾಗಿರ್ತಾರೆ. ಮತ್ತು ರಾಜನ ಯಾವಾಗ ಆಹ್ವಾನ ನೀಡ್ತಾನೋ ಅವಾಗ ಮಾತ್ರನೇ ಆಕೆ ರಾಜನ ಮನೆಗೆ ಹೋಗ್ಬೇಕು, ರಾಜನ ಸನ್ನಿಧಿಗೆ ಹೋಗ್ಬೇಕು. ಇಲ್ಲಾಂದ್ರೆ ಹೋಗಂಗಿಲ್ಲ. ಆಕೆ ಪ್ರತ್ಯೇಕವಾಗಿರ್ತಾಳೆ, ಆಕೆ ಒಂದು ಪ್ರತ್ಯೇಕ ಸ್ಥಾನಗಳಲ್ಲಿ ಇಟ್ಕೊಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ರಾಜನ ಕರೆದ್ರೆ ಮಾತ್ರ ಮಹಾರಾಣಿ, ಯಾರ ಸೈನಿಕರಾಗ್ಲಿ ಯಾರೇ ಆಗ್ಲಿ ಹೋಗ್ಬೇಕು. ರಾಜನ ಪ್ರತ್ಯೇಕವಾಗಿರುವಾಗ ಯಾರು ಹೋಗಕ್ಕೆ ಅವಕಾಶನೇ ಇಲ್ಲ. ರಾಜನ ಒಂದು ವೇಳೆ ಯಾರನ್ನ ಕರಿಬೇಕಂದ್ರೆ, ಯಾರನ್ನಾದ್ರೂ ಮಾತಾಡಿಸ್ಬೇಕಂದ್ರೆ ರಾಜದಂಡವನ್ನು ತೆಗೆದು ಅವ್ರ ಕಡೆ ನೋಡಿಸುವಾಗ ಅವ್ರು ಹೋಗಿ ಆತನ ಸನ್ನಿಧಿಯಲ್ಲಿ ಮಾತಾಡ್ಬೋದು. ಅವ್ರನ್ನ ಮಾತಾಡಕ್ಕೆ ವಿಷಯಗಳು ಹಂಚ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಈ ಎಸ್ತೇರಳು ಮೊರ್ದೆಕೈಯ ಒಂದು ಆ ಸಾಕು ಮಗಳಾಗಿರೋದ್ರಿಂದ ಈಕೆ ಆ ಸಂದರ್ಭದಲ್ಲಿ ಮಹಾರಾಣಿ ಆಗಿರ್ತಾಳೆ. ಮತ್ತು ಈ ವಿಷಯ ಎಸ್ತೇರಳು ಗೊತ್ತಾಗುತ್ತೆ. ಗೊತ್ತಾಗುವಾಗ ಆಕೆ ಆ ಕೆಲಸಗಾರ ಕೈಯಲ್ಲಿ ಹೇಳಿ ಕಳಿಸ್ತಾಳೆ, ಯಾಕೆ ನಮ್ಮ ಆ ಚಿಕ್ಕಪ್ಪ ಅಂತ ಹೇಳಲ್ಲ, ಇಂಥವ್ರಿಗೆ ಯಾಕೆ ಇಲ್ಲಿ ಈ ತರ ಇದ್ದಾರೆ, ಗೋಣಿ ತಟ್ಟು ಕಟ್ಕೊಂಡು ಯಾಕೆ ಅವರು ಹೊರಗಡೆ ಇದ್ದಾರೆ, ಏನ್ ಕಾರಣ, ವಿಷಯ ಏನಂತ ತಿಳ್ಕೊಳ್ಳೋಕೆ ಹೇಳಿ ಕಳಿಸುವಾಗ ಅದು ಈ ದುಷ್ಟ ಹಾಮಾನನು, ಈ ಪ್ರಧಾನಮಂತ್ರಿ ಅಂತ ಹಾಮಾನನು ಏನೋ ಇಸ್ರಾಯೇಲ್ ಜನಾಂಗವೆಲ್ಲ, ಯಹೂದಿ ಜನಾಂಗವೆಲ್ಲ ನಾಶ ಮಾಡ್ಬೇಕಂತ ಬರ್ದಿರೋದು ಮಹಾರಾಣಿಗೆ ಗೊತ್ತಿರಲ್ಲ. ಅವಾಗ ಈ ಮೊರ್ದೆಕೈ ಏನ್ ಮಾಡ್ತಾನೆ, ನೋಡಮ್ಮ ಈ ತರ ನಮ್ಮ ಜನಾಂಗವೆಲ್ಲ ಇಂಥ ದಿನದಲ್ಲಿ 12ನೇ ತಿಂಗಳು 13ನೇ ತಾರೀಕು ಒಂದೇ ದಿವಸದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ನಮ್ಮ ಜನರು ಎಲ್ಲರೂ ನಾಶ ಮಾಡಬೇಕೆಂಬುದಾಗಿ ರಾಜಾಜ್ಞೆ ಆಗಿದೆ, ರಾಜನ ಮುದ್ರೆ ಬಿದ್ದಿದೆ. ಇದು ಎಲ್ಲ ಮಾಡ್ತಾ ಇರೋದು ಈ ದೇಶದ ಪ್ರಧಾನಿಯಾಗಿರುವಂತ ಹಾಮಾನನ್ ಮಾಡ್ತಾ ಇದ್ದಾನೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಜನಾಂಗ ಎಲ್ಲ ಉಪವಾಸ ಇದ್ದಾರೆ, ಗೋಣಿ ಕಟ್ಕೊಂಡಿದ್ದಾರೆ, ಎಲ್ಲರೂ ಅಳ್ತಾ ಇದ್ದಾರೆ, ಇಡೀ ಜನಾಂಗ ನಾಶವಾಗಿ ಹೋಗ್ತದೆ. ಈ ದೇಶದಲ್ಲಿರುವಂತ ಯಹೂದಿ ಜನಾಂಗ ಎಲ್ಲ ಒಂದೇ ದಿವಸ ಸಾಯಿಸಲ್ಪಡ್ತಾರೆ. ಅದರಲ್ಲಿ ಚಿಕ್ಕ ಮಕ್ಕಳು ಅನ್ನಂಗಿಲ್ಲ, ಮುದುಕರನ್ನಂಗಿಲ್ಲ, ಯವನಸ್ಥರನ್ನಂಗಿಲ್ಲ, ಬಾಣಂತಿಗಳು, ಆ ಬಸ್ರೀರು, ಯಾರು ಎಲ್ಲರನ್ನೂ ಸಾಯಿಸಬೇಕಂತ ಒಬ್ಬರು ಇರಬಾರ್ದು, ಎಲ್ಲರೂ ಸೂರ್ಯ ಮಾಡ್ರಿ, ಅವ್ರ ಆಸ್ತಿಗಳೆಲ್ಲ ದೋಚ್ಕೊಡ್ರಿ ಅಂತ ರಾಜಾಜ್ಞೆ ಹಾಕಿರೋಂಥ ಒಂದು ಮುದ್ರೆ ಉಂಗುರ ಕೊಟ್ಟು ಎಲ್ಲ ಹಳ್ಳಿಗಳಿಗೆ ಕೊಟ್ಟು ಬಿಟ್ಟಿದ್ದಾರೆ. ಅವರೆಲ್ಲ ಸಿದ್ಧರಾಗ್ತಾ ಇದ್ದಾರೆ ನಮ್ಮ ಜನಾಂಗ ನಾಶ ಮಾಡೋದಕ್ಕಾಗಿ ಅಂತ ಹೇಳಿ ಕಳಿಸುವಾಗ, ಸರಿ ಆತ ಒಬ್ಬ ಸೇವಕನು ಹೋಗಿ ಯಾಕೆ ಮಹಾರಾಣಿಯಾಗಿರುವಂಥ ಎಸ್ತೇರ್ಗೆ ಹೇಳುವಾಗ ಎಸ್ತೇರಳಿಗೆ ಅಷ್ಟೊಂದು ಜ್ಞಾನ ಇಲ್ಲ, ಅಷ್ಟೊಂದು ತಿಳುವಳಿಕೆ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ರೀತಿ
ದೊಡ್ಡ ಪ್ರಬಲವಾಗಿ ಆಕೆ ಬೆಳೆದಿಲ್ಲ. ಯಾಕೋ ಸಾಕು ತಂದೆ ಒಂದು ನೆರಳಲ್ಲಿ ಬೆಳೆದಿರೋದು, ಲೋಕದ ಜ್ಞಾನ ತಿಳುವಳಿಕೆ ಇಲ್ಲದಂಥವಳು. ಆದರೆ ಈ ಸಾಕು ತಂದೆಯಾದಂಥ ಮೊರ್ದೆಕೈ ಏನ್ ಹೇಳ್ತಾನೋ ಅದನ್ನು ಮಾಡ್ತಾ ಇದ್ನು. ಹಾಗಾಗಿ ಅಂದ ಸಂದರ್ಭದಲ್ಲಿ ಒಂದು ರಾಜಾಜ್ಞೆ ಇದೆ. ಏನಂತ? ರಾಜನ ಹತ್ರ ಹೋಗಿ ಯಾರು ನೇರವಾಗಿ ರಾಜನ ಮಾತಾಡಂಗಿಲ್ಲ, ರಾಜನ ಮಾತಾಡೋ ರೀತಿ ಇಲ್ಲ. ಆದ್ರಿಂದ ಪ್ರೇರೆ ಹೇಳ್ ಕಳಿಸ್ತಾ ನೋಡ್ರಿ, ನಾನು ಈ ಸಂದರ್ಭದಲ್ಲಿ ರಾಜನ ಕರೆದ್ರೆ ಮಾತ್ರ ರಾಜನ ಹತ್ರ ಹೋಗ್ಬೇಕು, ರಾಜನ ಕರೆದಿದ್ರೆ ನಾನು ರಾಜನ ಹತ್ರ ಹೋಗಂಗಿಲ್ವಲ್ಲ, ನಾನು ಏನ್ ಮಾಡ್ಲಿ, ಎತ್ತು ಮಾಡ್ಲಿ ಅಂಥೇಳಿ ಏನು ಮಾಡಕ್ಕಾಗಲ್ಲ. ಅಲ್ಲಿ ನಾವು ನೋಡ್ತೀವಿ 4ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತಂದ್ರೆ 12, 13, 14 ವಚನಗಳಲ್ಲಿ ನಾವು ಓದ್ಕೊಳ್ಳುವಾಗ ಹತಾಕನ ಎಸ್ತೇರಳ ಮಾತುಗಳು ಮೊರ್ದೆಕೈ ತಿಳಿಸಿದಾಗ ಅವನು ತಿರುಗಿ ಎಸ್ತೇರಳಿಗೆ, ಯೆಹೂದ್ಯರೆಲ್ಲರೂ ನಾಶವಾದರು, ನಾನೊಬ್ಬಳು ಅರಮನೆಯಲ್ಲಿ ಇರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದ ಬಿಟ್ಟರೆ ಬೇರೆ ಕಡೆಯಿಂದ ಯೆಹೂದ್ಯರಿಗೆ ಸಹಾಯವು ವಿಮೋಚನೆ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವೆ. ಇದಲ್ಲದೆ ನೀನು ಇಂತಹ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳಿಸಿದನು. ಅಂದ್ರೆ ಖಂಡಿತವಾಗಿ ಹೇಳಿ ಕಳಿಸ್ತಾ ಇದ್ದೇನೆ. ಏನಂತ ನೋಡು, ಈ ಸಮಯ ನೀನು ಸುಮ್ಮನೆ ಇದ್ದೆ ಬಿಟ್ರೆ, ಆದರೆ ನಮ್ಮ ದೇವರು ಸರ್ವಶಕ್ತನ ದೇವರು, ಎಲ್ ಶಡಾಯ್ ದೇವರು. ಹಾಗಾಗಿ ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆದ್ದರಿಂದ ಪ್ರಿಯ ಮಗಳೇ, ನೀನು ಈ ಸಿಕ್ಕಿರೋ ಅವಕಾಶ ನೀನು ಉಪಯೋಗಿಸಿಕೊಳ್ಳೋದ್ರೆ ಬೇರೆ ಕಡೆಯಿಂದ ತನ್ನ ಮಕ್ಕಳ ದೇವರು ಕಾಪಾಡಬಹುದು, ಅವಕಾಶ ಇದೆ. ಆದರೆ ನಿನಗೆ ಸಿಕ್ಕಂತ ಅವಕಾಶ ನೀನು ಕಳ್ಕೊಡ್ಬೇಡ, ನೀನು ಸಿಕ್ಕಂತ ನಿನ್ಗೆ ಅವಕಾಶ ಕಳ್ಕೊಡ್ಬೇಡ. ಒಂದು ವೇಳೆ ನಾವು ನಾಶವಾದ್ರೂ ನಾಶವಾಗೋದಕ್ಕೆ ದೇವ್ರು ಬಿಡೋದಿಲ್ಲ. ಆದ್ರೆ ನೀನು ಸಿಕ್ಕಂತ ಅವಕಾಶ ನೀನು ಕಳ್ಕೊಂಡ್ರೆ, ಒಂದು ವೇಳೆ ನಾವು ನಾಶವಾದ್ರು ನೀನು ನಿಮ್ಮ ತಂದೆ ಮನೆಯವರು ಸುಖವಾಗಿರ್ತೀಯ ಅಂತ ಅಂದ್ಕೊಂಡಿದ್ಯಾ? ಆಗ ಅಂದ್ಕೊಡ್ಬೇಡ, ನೀನು ಕೂಡ ನಾಶವಾಗ್ತೀಯ. ನಿನ್ನನ್ನು ಕೂಡ ನಮ್ಮನ್ನು ನಾಶ ಮಾಡಿದ್ಮೇಲೆ ನಿಮ್ಮನ್ನು ಕೂಡ ನಾಶ ಮಾಡೋಕೆ ಅವ್ರು ಹಿಂದಕ್ಕೆ ಹೋಗಲ್ಲ. ಅದಕ್ಕಾಗಿ ಇಂಥ ಸಂದರ್ಭಕ್ಕಾಗಿ ನಿನ್ನ ಜನಾಂಗವನ್ನ, ನಿನ್ನ ಈ ರಾಜ್ಯದಲ್ಲಿರುವಂಥ ಜನಾಂಗ ನೀನು ಉಳಿಸ್ಕೊಳ್ಳೋದಕ್ಕಾಗಿ ದೇವರು ನಿನ್ನ ಆರಿಸ್ಕೊಂಡಿರ್ಬೋದು. ಯಾರು ಗೊತ್ತು, ನಿನ್ನನ್ನು ಮಹಾರಾಣಿಯಾಗಿ ನಿನ್ನನ್ನು ದೇವರು ನೇಮಿಸ್ಕೊಂಡಿದ್ದಾನಂದ್ರೆ ನಿನ್ನ ಮುಖಾಂತರ ನಿನ್ನ ಜನರನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ. ದೇವರ ಒಂದು ಪ್ರಣಾಳಿಕೆ ಇದೆ. ಇದಕ್ಕೆ ಸರಿಯಾದ ಆಲೋಚನೆ ನೀನು ಮಾಡಿ ಒಂದು ತೀರ್ಮಾನ ತೆಗೆದುಕೋ. ರಾಜನ ಹತ್ರ ನೀನು ಹೋಗ್ಬೋದು. ರಾಜನ ದಯ ನೀನು ದೊರಕುತ್ತೆ ಅಂತೇಳಿ ಹೇಳಿ ಕಳಿಸುವಾಗ ಆಕೆ ಏನ್ ಮಾಡ್ತಾಳಂದ್ರೆ, ಎಸ್ತೇರಳು ಪ್ರಾರ್ಥನೆ ಮಾಡೋಳಾಗಿ ಒಂದು ತೀರ್ಮಾನಕ್ಕೆ ಬರ್ತಾಳೆ. ಏನಂತಂದ್ರೆ, ನೋಡ್ರಿ, ನಮ್ಮ ಜನಾಂಗ ಎಲ್ಲೆಲ್ಲಿ ಇದ್ದಾರೋ ಎಲ್ಲರೂ ನೀವು 3 ದಿವಸ ಉಪವಾಸ ಮಾಡ್ರಿ, ಊಟ ಮಾಡಬೇಡ್ರಿ, ನೀರು ಕುಡಿಬೇಡ್ರಿ, ಯಾವುದು ಮಾಡಬೇಡ್ರಿ, ಎಲ್ಲರೂ ಉಪವಾಸ ಬಿಡ್ರಿ, ಹಗಲಿರುಳು ಈ ಉಪವಾಸ ಬಿಡ್ರಿ. ಅಷ್ಟೇ ಅಲ್ಲದೆ ನಾನು ನನ್ನ ಕೆಲಸಗಾರ್ತಿಯರು, ನನ್ನ ಸಹಾಯಕರು ಯಾರ್ಯಾರಿದ್ದಾರೋ ನಾವು ಕೂಡ ಅರಮನೆಯಲ್ಲಿ 3 ದಿವಸ ಹಗಲಿರುಳು ಅನ್ನಪಾನ ಬಿಟ್ಟು ನಾನು ಉಪವಾಸ ಮಾಡ್ತೀನಿ, ನೀವು ಕೂಡ ನನಗೋಸ್ಕರ ಉಪವಾಸ ಮಾಡ್ರಿ. ಆಮೇಲೆ 3 ದಿವಸಗಳಾದ ಮೇಲೆ ಪ್ರಾರ್ಥನೆ ಮುಗಿದು ದೇವರ ಚಿತ್ತಾದ ಮೇರೆಗೆ ನಾನು ಏನ್ ಮಾಡ್ತೀನಿ, ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈ ಮರಳಿ ಹೇಳಿಸಿದಳು. ಮೊರ್ದೆಕೈ ಹಿಂದಿರುಗಿ ಹೋಗಿ ಎಸ್ತೇರು ಹೇಳಿದಂತೆ ಮಾಡಿದೆನು. ಎಸ್ತೇರು ಏನ್ ಹೇಳಿದಂದ್ರೆ, ನೀವೆಲ್ಲರೂ ನನಗೋಸ್ಕರ ಉಪವಾಸ ಮಾಡ್ರಿ, ನಾನು ಮಿತಿ ಮೀರಿ ರಾಜನ ಹತ್ರ ಹೋಗ್ತೀನಿ. ರಾಜನ ಒಂದು ವೇಳೆ ದಯ ತೋರಿಸಿ ನನ್ನ ರಕ್ಷಿಸಲಿ ಮತ್ತು ನಾನು ಕೇಳಿದ ಒಂದು ಪ್ರಾರ್ಥನೆಗೆ ಆತನು ನನಗೆ ಉತ್ತರ ಕೊಡ್ಲಿ, ನನಗೆ ಸಹಾಯ ಮಾಡಲಿ ಎಂಬುದಾಗಿ ಅಲ್ಲಿ ಕೇಳಲ್ಪಡುವಾಗ ಪ್ರೇರೆ ಅಲ್ಲಿ ಏನಾಗುತ್ತಂದ್ರೆ, ನಾವು ನೋಡುವಾಗ ನನ್ನ ಸಹೋದರರೇ ಅಲ್ಲಿ ದೊಡ್ಡ ಕಾರ್ಯ ನಡೀತದೆ. ಅವರೆಲ್ಲರೂ 3 ದಿವಸ ಎಸ್ತೇರಳಿಗಾಗಿ ಉಪವಾಸ ಮಾಡ್ತಾರೆ. ಆ ಯಹೂದಿ ಜನಾಂಗ ಎಲ್ಲೆಲ್ಲಿದ್ರು ಎಲ್ಲ ಉಪವಾಸ ಮಾಡಿ ಎಸ್ತೇರಳ ಒಂದು ರಕ್ಷಣೆಗಾಗಿ ಎಸ್ತೇರಳಿಗೆ ದೇವರು ಸಹಾಯ ಮಾಡುವ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಆಕೆ 3 ದಿವಸಗಳ ನಂತರ ರಾಜನ ಮನೆಗೆ ಹೋಗ್ತಾಳೆ. ರಾಜನು ಅರಮನೆಯಲ್ಲಿ ಒಳಗೆ ವಿಶಾಲವಾದ ಸ್ಥಳದಲ್ಲಿ ಒಂದು ಸಿಂಹಾಸನ ಮೇಲೆ ಕುತ್ಕೊಂಡಿರ್ತಾನೆ. ಈಕೆ ರಾಜನಿಗೆ ಕಾಣುವ ರೀತಿಯಲ್ಲಿ ಬಾಗಿಲೆದುರಾಗ ದೂರದಲ್ಲಿ ಹೋಗಿ ನಿಂತ್ಕೊಳ್ತಾಳೆ. ನಿಂತ್ಕೊಳ್ಳುವಾಗ ರಾಜನ ಗಮನ ಎಸ್ತೇರಳ ಕಡೆ ಹೋಗ್ತದೆ.
ಅವಾಗ ರಾಜನೇನ್ ಮಾಡ್ತಾನಂದ್ರೆ ತನ್ನ ಕೈಯಲ್ಲಿರುವಂತ ದಂಡವನ್ನು ತೆಗೆದು, ರಾಜದಂಡವನ್ನು ತೆಗೆದು ಎಸ್ತೇರ್ ಕೆಳಗೆ ನೋಡಿಸ್ತಾನೆ. ಆ ನೋಡಿಸುವಾಗ ಅಲ್ಲಿರುವಂತ ಸೈನಿಕರು ಬಂದು, ಆ ಮಹಾರಾಣಿ ರಾಜನ ಅಪ್ಪಣೆ ಆಗಿದೆ, ನೀನು ರಾಜನ ಹತ್ರ ಬರ್ಬೋದು, ರಾಜನ ಹತ್ರ ನೀನು ಮಾತಾಡ್ಬೋದು ಅಂತ ಹೇಳುವಾಗ ಆಕೆ ಎಸ್ತೇರ್ ಏನ್ ಮಾಡ್ತಾಳೆ ಅಂದ್ರೆ ರಾಜನ ಹತ್ರ ಹೋಗ್ತಾಳೆ. ಹೋಗಿ, ಏನು ಮಹಾರಾಣಿ, ಏನು ರಾಣಿಯೇ, 3ನೇ ವಚನ 5ನೇ ಅಧ್ಯಾಯ 3ನೇ ವಚನ ನಾನು ನೋಡುವಾಗ ಅಲ್ಲಿ ನೋಡುತ್ತೆ, ಆ ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು, ನಿನ್ನ ವಿಜ್ಞಾಪನೆ ಯಾವುದು, ನನ್ನ ಅರ್ಧ ರಾಜ್ಯವನ್ನು ಕೇಳಿದ್ರು ನಿನಗೆ ಕೊಡುತ್ತೇನೆ ಅಂದನು. ಅದಕ್ಕೆ ಎಸ್ತೇರಳು, ಅರಸನ ಚಿತ್ತಕ್ಕೆ ಬಂದರೆ ನಾನು ಇವತ್ತು ತಮಗೋಸ್ಕರ ಸಿದ್ಧ ಮಾಡಿಸಿದ ಔತಣಕ್ಕೆ ಹಾಮಾನನ ಬರಣವಾಗಲಿ ಎಂದು ಹೇಳಿ ಅರಿಕೆ ಮಾಡಿದಳು. ಕೂಡಲೇ ಅರಸನು ಎಸ್ತೇಳ ವಿಜ್ಞಾಪನೆ ನೆರವೇರಿಸುವುದಕ್ಕೆ ಹಾಮಾನನ್ನು ತ್ವರೆಪಡಿಸಿರಿ ಎಂದು ಅಪ್ಪಣೆ ಮಾಡಿದನು. ಮತ್ತು ಎಸ್ತೇರಳು ಮಾಡಿಸಿದ ಔತಣಕ್ಕೆ ಹಾಮಾನ ಜೊತೆಯಲ್ಲಿ ಹೋದನು. ಆಮೇಲೆ ದ್ರಾಕ್ಷಾರಸಪಾನ ಮಾಡುವಾಗ ಅರಸನು ತಿರುಗಿ ಎಸ್ತೇರಳಿಗೆ, ನಿನ್ನ ವಿಜ್ಞಾಪನೆ ಯಾವುದು ಹೇಳು, ಅದನ್ನು ನೆರವೇರಿಸನು, ನೀನು ನನ್ನ ಅರ್ಧ ರಾಜ್ಯವನ್ನು ಕೇಳಿಕೊಂಡರೂ ಸರಿಯೇ, ಅದನ್ನು ನಿನಗೆ ಕೊಡುವೆನು ಅನ್ನಲು ಎಸ್ತೇರ್ ರಾಣಿ ಅಲ್ಲಿ ಏನ್ ಹೇಳ್ತಾಳೆ ಅಂದ್ರೆ, ಹೋಗು ಏನ್ ಹೇಳ್ತಾಳೆ, ಎಸ್ತೇರ್ ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಕೇಳುವುದನ್ನ ಕೊಡುವುದಕ್ಕೂ ನನ್ನ ವಿಜ್ಞಾಪನೆಯನ್ನು ನೆರವೇರಿಸೋದಕ್ಕೂ ಮನಸ್ಸುಳ್ಳವರಾಗಿದ್ದರೆ ನಾನು ತಮಗೋಸ್ಕರ ಸಿದ್ಧ ಮಾಡಿಸುವ ಔತಣಕ್ಕೆ ನಾಳೆಯೂ ಹಾಮಾನ ಜೊತೆಯಲ್ಲಿ ಬರೋಣವಾಗಲಿ, ಆಗ ಅರಸನು ಹೇಳಿದಂತೆ ಮಾಡುವೆನು, ಇದೇ ನನ್ನ ಮನವಿ ಎಂದು ಉತ್ತರ ಕೊಟ್ಟಳು. ಅಂದ್ರೆ ಆ ದಿನ ಊಟ ಚೆನ್ನಾಗಿ ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ, ಮತ್ತರಾಗಿದ್ದಾರೆ, ಮತ್ತು ಔತಣ ಡಿನ್ನರ್ ಅವ್ರಿಗೆ ಏನ್ ಮಾಡಿದ್ದಾರೆ ಎಲ್ಲ ಊಟ ಮಾಡಿದ್ದಾರೆ. ನೀನ್ ವಿಜ್ಞಾಪನೆ ಏನು, ಅರ್ಧ ರಾಜ್ಯ ಕೇಳ್ಕೊಂಡ್ರು ನಾನು ಕೊಡ್ತೀನಿ ಅಂತ ರಾಜನು ಒಂದು ಒಳ್ಳೆ ದೃಢವಾದ ಮನಸ್ಸಿಂದ ಹೇಳ್ತಾ ಇದ್ದಾನೆ. ಆದ್ರೆ ಎಸ್ತೇರಳು ರಾಜ್ಯ ಕೇಳಲಿಲ್ಲ. ಅಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನಿನ್ನ ಚಿತ್ತವಾದ್ರೆ, ನಿನ್ನೂ ನನ್ನ ಮೇಲೆ ದಯ ಇಡುವುದಾದ್ರೆ ನಾಳೆ ಕೂಡ ನಾನು ಒಂದು ಔತಣ ಕೂಡ ಮಾಡಿಸ್ತೀನಿ, ನಾಳೆ ಕೂಡ ಈ ಹಾಮಾನನ ಜೊತೆಯಲ್ಲಿ ನೀನು ಬಾ ಅಂಥೇಳಿ ಹೇಳಿ ಕಳಿಸ್ತಾಳೆ. ಸರಿ, ರಾಜನು ಪ್ರಧಾನ ಮಂತ್ರಿ ಆದಂತ ಹಾಮಾನನು ಸಂತೋಷವಾಗಿ ಊಟ ಮಾಡಿ ಮನೆಗಿಂತಿರುತ್ತಾರೆ. ಮನೆಗಿಂತಿರುವಾಗ ಈ ಮೊರ್ದೆಕೈ ಏನ್ ಮಾಡ್ತಾನೆ, ಆ ರಾಜ ಬಾಗಲ ಹತ್ರ ಕುತ್ಕೊಂಡಿರ್ತಾನೆ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಈ ಹಾಮಾನನಿಗೆ, ಅವನು ಪ್ರಧಾನಿ ಮಂತ್ರಿ ಆಗಿರ್ತಾನೆ, ಆದರೆ ಈ ಮೊರ್ದೆಕೈ ನಮಸ್ಕಾರ ಮಾಡಲ್ಲ ಆಗ್ಲು. ಅವಾಗ ಇವನ್ಗೆ ಎಷ್ಟು ಸೊಕ್ಕು, ಖಂಡಿತ ಇವನ್ನ ಏನಾದರೂ ಮಾಡ್ತೀನಿ ಅಂತೇಳಿ ವ್ಯಸನದಿಂದ ಮನೆಗೆ ಹೋಗ್ತಾನೆ. ವ್ಯಸನದಿಂದ ಮನೆಗೆ ಹೋಗು, ಯಾಕೆ ನೀನಿಷ್ಟು ಒಂದು ಮಹಾರಾಣಿ ಒಂದು ಔತಣಕ್ಕೆ ಹೋಗಿ ಊಟ ಮಾಡಿ ಎಷ್ಟು ಸಂತೋಷ ಬರಬೇಕು, ಯಾಕೆ ನೀನು ದುಃಖದಲ್ಲಿ ಬರ್ತಾ ಇದೆ ಅಂದ್ರೆ, ರಾಣಿ ಮನೆಯಲ್ಲಿ ಒಳ್ಳೆ ಅತಿಥಿ ಸತ್ಕಾರ ಸಿಕ್ತು, ಆದರೆ ಬಾಕಲ್ಕಾಯ್ ಅಂತ ಒಬ್ಬ ಆ ಯಹೂದಿ ಅವನು ಮತ್ತೆ ನನ್ನ ಕಣ್ಣು ಕಾಣಿಸ್ದ, ಅವನ್ ನನ್ನ ನಮಸ್ಕಾರ ಮಾಡಲಿಲ್ಲ. ಎಲ್ಲರೂ ನಮಸ್ಕಾರ ಮಾಡಿದ್ರು, ಅವನ್ ನಮಸ್ಕಾರ ಮಾಡಲಿಲ್ಲ ಅಂದ್ರೆ, ಅದರ ಯಾಕೆ ನೀನು ಸಂತೋಷಕ್ಕೆ ಸಮಾಧಾನ ಮಲಗು, ನಾನು ಅವನಿಗೋಸ್ಕರ 50 ಮೊಳ ಅಂದ್ರೆ 75 ಅಡಿ ಎತ್ತರವಾಗಿರುವಂಥದ್ದು, ಏನೋ 75 ಅಡಿ ಅಂತ ಲೆಕ್ಕ ಹಾಕೊಳ್ರಿ, ಹೆಚ್ಚು ಕಡಿಮೆ 7-8 ಅಪ್ಸ್ಟಿಯರ್ ಹೈಟ್ ಇರ್ತದೆ. ಒಂದು ಅಪ್ಸ್ಟಿಯರ್ಗೆ 8 ರಿಂದ 9 ಅಡಿ ಒಂದು ಅಪ್ಸ್ಟಿಯರ್ಗೆ ಗೋಡೆಗಳು ಕಟ್ತಾರೆ. ಅಂಥದ್ದು 75 ಅಡಿ ಅಂದ್ರೆ ಲೆಕ್ಕ ಹಾಕೊಳ್ರಿ, ಸುಮಾರು 8 ಅಂತಸ್ತು ಎತ್ತರದಲ್ಲಿ ಅಷ್ಟು ಉದ್ದವಾದ ಒಂದು ಮರವನ್ನ ನೇಣು ಕಂಬವಾಗಿ ಮಾಡಿಸಿ ಅವನ ಅದರ ಮೇಲೆ ರಾಜಾಜ್ಞೆ ಪಡ್ಕೊಂಡು ಬಾ, ಅವನ್ ಫಸ್ಟ್ ಅವನ್ನ ನೇಣಾಕೋಣ, ಎಲ್ರಿಗೂ ಭಯ ಬರಬೇಕು, ನೀನು ರಾಜಾಜ್ಞೆ ಪಡ್ಕೊಂಡು ಬಾ ಅಂತೇಳಿ ಆಕೆ ಯಾರು ಹಾಮಾನನ ಹೆಂಡತಿ ಪ್ರಿಯರೇ, ಆಕೆ ಹೆಸರು ಏನಂದ್ರೆ ಜೆರುಷಳು ಎಂಬುದಾಗಿ. ಆ ಜೆರುಷಳು ಹಾಮಾನ ಹೆಂಡತಿ ಅಂತ ಅವಳು 50 ಮೊಳ ಅಂದ್ರೆ 75 ಅಡಿ ಉದ್ದದ್ದು ನೇಣುಗಂಬ ಮಾಡಿಸ್ತಾಳೆ. ಸರಿ, ಮಾರನೇ ದಿವಸ ಮತ್ತೊಂದು ಹೋಗ್ಬೇಕಾಗುತ್ತೆ. ಎಲ್ಲಿಗೆ? ಆ ರಾತ್ರಿ ಬಂದು ರಾಜನು ಮಲ್ಕೊಂತಾನೆ, ಆರಾಮಾಗಿ ಮಲ್ಕೊಂಡ್ರೆ ಅವ್ನು ನಿದ್ದೆ ಬರೋದಿಲ್ಲ. ಒಳ್ಳೆ ಔತಣ, ಒಳ್ಳೆ ಊಟ ಎಲ್ಲ ಸಂತೋಷವಾಗಿ ಬಂದಿದ್ದಾರೆ, ಆದರೆ ನಿದ್ದೆ ಬರೋದಿಲ್ಲ. ಆ ನಿದ್ದೆ ಬರದಂತ ಸಂದರ್ಭದಲ್ಲಿ ರಾಜನ ಏನ್ ಮಾಡ್ತಾನೆ ಅಂದ್ರೆ ಪ್ರಿಯರೇ, ಹಳೆ ಪ್ರತಿದಿನ ರಾಜನೀತಿಯಲ್ಲಿ ರಾಜಸ್ಥಾನ ಅಂದ್ರೆ ರಾಜನ ಮನೆಯಲ್ಲಿ ಏನೇನು ಕಾರ್ಯ ನಡೀತಾವೋ ಎಲ್ಲ ಬರ್ದೇ ಒಂದು ಪುಸ್ತಕಗಳಿರ್ತದೆ. ಆ ಪುಸ್ತಕಗಳು ತರಿಸಿ ಓದುವಾಗ ಅಲ್ಲಿ ಹಿಂದೆ ಒಂದು ಸಾರಿ ರಾಜನ ಇಬ್ಬರು ಸಾಯಿಸ್ಬೇಕು ಅಂತ, ಕೊಲೆ ಮಾಡಬೇಕು ಅಂತ ಹೇಳಿ ಒಂದು ಹುನ್ನಾರ ಹಾಕಿರ್ತಾರೆ. ಆ ಹುನ್ನಾರ
ಮೊರ್ದೆಕೈ ತಿಳ್ಕೊಂಡು ರಾಜನಿಗೆ ತಿಳಿಸಿರ್ತಾನೆ. ಆ ರಾಜನ ವಿಚಾರಿಸುವಾಗ ಅದು ಖಡಾಖಂಡಿತವಾಗಿ ನಿಜವಾಗಿರ್ತದೆ. ಆದ್ರಿಂದ ರಾಜನ ಕೊಲೆ ಮಾಡೋರನ್ನ ಹಿಡ್ಕೊಟ್ಟಂತ ಮೊರ್ದೆಕೈಗೆ ಏನು ಸನ್ಮಾನ ಸಿಗಲಿಲ್ಲ, ಅದನ್ನ ಹಾಗೆ ಬಿಟ್ಬಿಟ್ಟಿರ್ತಾರೆ. ಅವಾಗ ಅರೆ ನನ್ನ ಪ್ರಾಣ ಉಳಿಸಿದವನಿಗೆ ಏನು ಸನ್ಮಾನ ಮಾಡಿಲ್ವಲ್ಲ, ಏನು ಗೌರವ ಕೊಟ್ಟಿಲ್ವ ಅಂತೇಳಿ ಹಾಮಾನ್ ಕರೆಸಿ, ನೋಡು ರಾಜನು ಒಬ್ಬನಿಗೆ ಗೌರವ ಕೊಡಬೇಕು, ಸನ್ಮಾನ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಅವನು ಹಾಮಾನು ನಾನು ಪ್ರಧಾನಿ ಅಲ್ವಾ, ಪ್ರಧಾನಮಂತ್ರಿ ಅಲ್ಲ, ನನಗೆ ಸನ್ಮಾನ ಇರುತ್ತೆ, ಇನ್ನು ಯಾರು ಮಾಡ್ತಾರೆ, ನೋಡು ರಾಣಿ ಜೊತೆಯಲ್ಲಿ ಊಟ ಕೊಟ್ಟಿದ್ದಾನೆ, ಅಡಿಗೆ ಊಟ ಮಾಡುವಂತ ಭಾಗ್ಯ ನಾನು ಸಿಕ್ಕಿದೆ ಅಂತೇಳಿ ಏನ್ ಮಾಡ್ತಾನೆ, ನನಗೆ ಆ ಸನ್ಮಾನ ಮಾಡೋದು ಅಂತೇಳಿ, ರಾಜನೇ ಆ ರೀತಿ ನೀವು ಸನ್ಮಾನ ಮಾಡ್ಬೇಕಂದ್ರೆ ನಿನಗಿರುವಂತ ಎರಡನೇ ರಥದಲ್ಲಿ ಕೂಡಿಸಿ ಅದರ ರಾಜನ ಹಾಕುವಂತ ಬಟ್ಟೆಗಳು ಹಾಕಿ, ರಾಜಂತ ಏನು ತೊಡಿಸುವಂತ ಬಟ್ಟೆಗಳು ಧರಿಸಿ, ತಲೆ ಮೇಲೆ ಕಿರೀಟ ಹಾಕಿ, ಕುದುರೆ ಮೇಲೆ ಕೂಡಿಸಿ ಏನ್ ಮಾಡ್ಬೇಕು, ರಾಜ್ಯವೆಲ್ಲ ಆ ಪಟ್ಟಣವೆಲ್ಲ ಮೆರವಣಿಗೆ ಮಾಡಿಸ್ಬೇಕು. ಅವನಿಗೆ ನೋಡು ರಾಜನ ಸನ್ಮಾನಿಸಿದ್ರೆ ಈ ರೀತಿ ಸನ್ಮಾನಿಸ್ತಾನೆ ಅಂಥೇಳಿ ಎಲ್ಲರಿಗೂ ಒಂದು ಪ್ರದಕ್ಷಿಣೆ ಮಾಡಬೇಕು, ಎಲ್ಲರೂ ನೋಡೋ ರೀತಿಯಲ್ಲಿ ಸನ್ಮಾನ ಮಾಡಬೇಕು ಅಂತ ಹೇಳುವಾಗ, ಅಂತಾದ್ರೆ ಒಂದು ಕೆಲಸ ಮಾಡು, ಆ ಒಂದು ಕೆಲಸ ನೀನೇ ಇವತ್ತೇ ನೆರವೇರಿಸು ಅಂಥೇಳಿ ಯಾರಿಗೆ ನೆರವೇರಿಸು, ಮೊರ್ದೆಕೈ ನೆರವೇರಿಸು. ಯಾಕಂದ್ರೆ ರಾಜನ ಪ್ರಾಣ ತೆಗಿಬೇಕಂತ ಹೊಂಚು ಹಾಕಿದಂತನ ಇವು ಹಿಡ್ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅವರು ನಿಜ ಗೊತ್ತಾಗುತ್ತೆ, ಅವರಿಬ್ಬರು ನೇಣಾಕ್ತಾರೆ. ಇದ್ರೆ ಈ ಮೊರ್ದೆಕೈಗೆ ಯಾವುದೇ ರೀತಿಯ ಸನ್ಮಾನ ಮಾಡಿರಲ್ಲ. ಆತನ ಪ್ರೇರೆ ಆ ಸನ್ಮಾನ ಯಾರು ಕೊಲೆ ಮಾಡ್ಬೇಕಂತಿತ್ತು ಅವನ ಕೈಲೇ ಈ ಮೊರ್ದೆಕೈಗೆ ಸನ್ಮಾನ ಮಾಡುವ ರೀತಿಯಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ದೇವ್ರ ನಾಮ ಸ್ತೋತ್ರವಾಗ್ಲಿ. ಹೌದ್ರಿ, ಯಾರು ಗುಂಡಿ ತೋಡ್ತಾರೋ ಆ ಗುಂಡಿಯಲ್ಲಿ ಅವರೇ ಬೀಳುವ ರೀತಿಯಲ್ಲಿ ದೇವರು ಸಹಾಯ ಮಾಡ್ತಾರೆ. ನೋಡ್ರಿ, ಅಲ್ಲಿ ಮನೆಯಲ್ಲಿ 50 ಮೊಳ ನೇಣು ಮರ ಸಿದ್ಧ ಮಾಡಿದ್ದಾರೆ. ಆದರೆ ರಾಜನ ಮನಸ್ಸಲ್ಲಿ ಹರಡ್ ಪಡ್ಕೋಬೇಕು, ರಾಜ ಆಜ್ಞೆ ಪರ್ಮಿಷನ್ ತಗೋಬೇಕು ಬಂದ್ರೆ ಅಲ್ಲಿ ಎಲ್ಲ ಕಥೆಗಳು ಉಲ್ಟಾ ಆಗ್ಬಿಡ್ತದೆ. ಯಾರು ನೇಣಾಕ್ಬೇಕು ಅಂತಿತ್ತೋ ಆ ವ್ಯಕ್ತಿನೇ ಏನಾಗ್ತದೆ, ಸನ್ಮಾನ ಮಾಡೋ ರೀತಿಯಲ್ಲಿ. ಕಾರಣ ಏನಂದ್ರೆ ಅಲ್ಲಿ ಇನ್ನೊಂದು ಆಗುತ್ತೆ ಪ್ರಿಯರೇ, ಅಲ್ಲಿ ಮುಂದೆ ಹೋಗುವಾಗ ಅದನ್ನ ಕೆಲ ಸನ್ಮಾನ ಮಾಡ್ತಾನೆ. ಆ ರಾಜಾಜ್ಞೆ ಪ್ರಕಾರ ಸನ್ಮಾನ ಮಾಡಿ ಅವನು ಇನ್ನೂ ನೋವಾಗ್ಬಿಡ್ತಾನೆ, ಇನ್ನೂ ಇದಾಗುತ್ತೆ ಅವನಿಗೆ. ಯಾವಾಗ ಈ ಮೊರ್ದೆಕೈ ರಾಜನ ಕುದುರೆ ಮೇಲೆ, ರಾಜನ ರಥದಲ್ಲಿ, ರಾಜನ ಬಟ್ಟೆಗಳು ಹಾಕೊಂಡು ರಾಜನ ಸಿಗುವಂತ ಎಲ್ಲ ಸಾಮಾನುಗಳು ಸಿಕ್ತೋ, ಇನ್ನೂ ದುಃಖದಿಂದ ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ರೆ ಎಸ್ತೇರ್ ರಾಣಿಯಿಂದ ಮತ್ತೆ ಆಹ್ವಾನ ಬರ್ತದೆ, ಏನಂತ, ಇವತ್ತು ಊಟಕ್ಕೆ ಬರ್ಬೇಕು ಅಂತೇಳಿ. ಅವಾಗ ರಾಜನ ಹೇಳ್ತಾನೆ, ಹಾಮಾನನ್ನು ಕರ್ಕೊಂಡು ಬನ್ರಿ, ನಾವು ಊಟಕ್ಕೆ ಹೋಗ್ಬೇಕು. ಆ ಊಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಆ ರಾಜನು ಮದ್ಯಪಾನ ಮಾಡ್ತಾನೆ, ಪ್ರಧಾನಮಂತ್ರಿ ಆದಂತ ಹಾಮಾನನು ಮದ್ಯಪಾನ ಮಾಡ್ತಾರೆ, ಇಬ್ರು ಒಳ್ಳೆ ಊಟ ಮಾಡ್ತಾರೆ. ಊಟ ಮಾಡಿ ಆ ರಾಜನ ಮತ್ತೆ ಕೇಳ್ತಾನೆ, ರಾಣಿಯೇ ನೀನು ಏನ್ ಬೇಕೋ ಕೇಳ್ಕೊ, ನಾನು ಇಷ್ಟು ಗೌರವ ಕೊಡ್ತಾ ಇದೆಯಲ್ಲ, ಎಷ್ಟು ನನಗೆ ಶ್ರದ್ಧೆ ತೋರಿಸ್ತಾ ಇದೆಯಲ್ಲ, ನೀನು ಏನ್ ಬೇಕಾದ್ರೂ ಕೇಳಿ, ನಿನ್ನ ವಿಜ್ಞಾಪನೆ ಏನು, ನಿನ್ಗೇನು ಆಲೋಚನೆ ಇದೆ, ಏನು ನನ್ನಿಂದ ಬಯಸ್ತಾ ಇದೆಯಾ, ಇಲ್ಲ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಬೇಕಾ, ಕೇಳ್ಕೊಡ್ತೀನಿ ಅಂತ ಇದ್ದಾರೆ. ಆದರೆ ಆ ರಾಣಿ ಏನು ಕೇಳ್ತಾಳಂದ್ರೆ, ಸ್ವಾಮಿ ನಿನ್ನಿಂದ ನನಗೊಂದು ಸಹಾಯ ಏನು ಅಂದರೆ, ನಾನು ಈ ಥರ ಜನಾಂಗ, ನಾನು ಯಹೂದಿ ಜನಾಂಗ, ಈ ಥರ ನನ್ನ ಜನಾಂಗವೆಲ್ಲ ನಾಶ ಮಾಡ್ಬೇಕಂತೇಳಿ ಒಂದು ರಾಜಾಜ್ಞೆ ಆಗಿದೆ. ನನ್ನ ಜನರೆಲ್ಲ ಉಪವಾಸದಿಂದ ಎಷ್ಟೋ ನರಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಆದ್ದರಿಂದ ನಾನು ವಿಜ್ಞಾಪನೆ ಒಂದು, ನನ್ನ ಜನರನ್ನು ಉಳಿಸ್ಕೊಡ್ಬೇಕು, ನನ್ನ ಜನರು ಉಳಿಸ್ಕೊಡ್ಬೇಕು ಅಂತ ರಾಜನ ಹತ್ರ ಬಿನ್ನಹ ಮಾಡುವಾಗ ಯಾವ ದುಷ್ಟನ ಆ ರೀತಿ ಇದು ಮಾಡಿರೋದಂದ್ರೆ, ಈಗ ನಿನ್ನ ಜೊತೆಯಲ್ಲಿದ್ದಂತ, ಈ ಜೊತೆಯಲ್ಲಿ ಅತಿಥಿ ಸತ್ಕಾರ ಹೊಂದುತ್ತಾ ಇರುವಂತ ಈ ಹಾಮಾನನೇ, ದುಷ್ಟ ಹಾಮಾನ ಅಂತ ಹೇಳುವಾಗ ರಾಜನ ಕೋಪ ಬಂದ್ಬಿಡ್ತದೆ. ಅವರು ಏನು ಅರಿಯದ ಜನಾಂಗ, ಅವ್ರನ್ನ ಯಾಕೆ ಸಂಹಾರ ಮಾಡಬೇಕು? ರಾಜನ ಕೋಪ ಬಂದು ಎದ್ದು ಅಲ್ಲಿಂದ ಹೊರಗಡೆ ಹಾಲ್ಗೆ ಹೋಗ್ಬಿಡ್ತಾನೆ. ತೋಟದಲ್ಲಿ ಹೋಗ್ಬಿಡ್ತಾನೆ. ತೋಟದಲ್ಲಿ ಹೋಗಿ ಮತ್ತೆ ವಾಪಸ್ ಬರುವಷ್ಟು ಇನ್ನು ಹಾಮಾನನ್ನು ಮಾಡ್ತಾನೆ, ಅಮ್ಮ ನನ್ನ ಪ್ರಾಣ ಉಳಿಸು, ನಾನು ರಕ್ಷಿಸು ಅಂತೇಳಿ ಹಾಗೆ ಕಾಲಿಟ್ಕೊಳ್ತಾನೆ. ಕಾಲಿಡ್ಕೊಳ್ಳೋ ಸಂದರ್ಭದಲ್ಲಿ ರಾಜನ ವಾಪಸ್ ಬಂದು ಅಲ್ಲಿ ನೋಡುವಾಗ, ಅರೇ ನಾನು ಆಚೆ ಹೋದಾಗ ನನ್ನ ಹೆಂಡತಿನ ಬೀಳ್ಸೋದಕ್ಕೆ ರಾಣಿನ ಬೀಳ್ಸೋದಕ್ಕೆ ಕಾಲಿಟ್ಕೊಂಡಿದ್ದಾನೆ ಅಂತೇಳಿ ಯಾರು ಅಲ್ಲಿ ಅಂತ ಒಂದು ಚಪ್ಪಾಳೆ ತಡೋಗೆ ಸೈನಿಕರು ನೋಡಿ ಬರ್ತಾರೆ. ಇವನ್ ತಗೊಂಡೋಗಿ
ಫಸ್ಟ್ ಇವನಿಗೆ ಗಲ್ಲು ಶಿಕ್ಷೆ ಹಾಕ್ರಿ ಅಂತ ಹೇಳುವಾಗ ಆ ಸೈನಿಕರು ಹೇಳ್ತಾರೆ, ಅಯ್ಯ, ಒಂದು ಈ ಹಾಮಾನನೇ ಏನ್ ಮಾಡಿದ್ದಾನೆ, ಒಂದು 50 ಮೊಳದ ಗಲ್ಲು ಮರ ಸಿದ್ಧ ಮಾಡಿದ್ದಾನೆ, ಯಾರಿಗೆ ಮೊರ್ದೆಕೈ ನೇಣಾಕ್ಬೇಕು ಅಂತೇಳಿ ಅಂತ ಹೇಳುವಾಗ, ಅರೆ ಮೊರ್ದೆಕೈ ಒಳ್ಳೆ ಮನುಷ್ಯನಲ್ವಾ, ನನ್ನ ಪ್ರಾಣ ಉಳಿಸಿರೋನಲ್ಲ, ಅವನು ಸಾಯಿಸ್ಬೇಕಂತ ಇದ್ದಾನ, ಫಸ್ಟ್ ಅದೇ ಗಲ್ಲು ಮರಗೆ ತಗೊಂಡೋಗಿ ಇವನು ನೇಣಾಕ್ರಿ, ಅದೇ ಗಲ್ಲು ಮರಗೆ ತಗೊಂಡೋಗಿ ಇವ್ರನ್ನ ನೇಣಾಕ್ರಿ ಅಂತ ನಾವು ಮೊದಲು ಓದ್ಕೊಂಡ್ವಲ್ಲ. ಏನಂತ, ಅವನು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಸಾಯಿಸ್ಬೇಕು, ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬೇಕು, ಒಬ್ಬ ವ್ಯಕ್ತಿಯನ್ನ ಹಾಳು ಮಾಡಬೇಕು ಅಂತ ಯಾರಾದರೂ ಈ ಲೋಕದಲ್ಲಿ ಬರೆಯರೆ, ಒಬ್ಬ ವ್ಯಕ್ತಿಗೆ ಮೋಸ ಮಾಡಬೇಕು, ಒಬ್ಬರದನ್ನ ದೋಚ್ಕೋಬೇಕು ಅಂತ ಇನ್ನೊಬ್ಬರ ಮೇಲೆ ಹುನ್ನಾರ ಹಾಕಿದರೆ, ಯಥಾರ್ಥವಾಗಿ ನಿರ್ದೋಷವಾಗಿ ದೇವರ ಭಯಭಕ್ತಿಯಲ್ಲಿ ಜೀವಿಸುವಂತ ಮಕ್ಕಳ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ, ಕೈ ಹಾಕಿದ್ರೆ, ಅವ್ರ ಮೇಲೆ ಬಲೆ ಬೀಸಿದ್ರೆ ಏನ್ ಮಾಡ್ತಾನೆ ದೇವರು, ಅದೇ ಗುಂಡಿಯಲ್ಲಿ ಅವ್ರನ್ನ ಬೀಳಿಸ್ತಾನೆ, ಅದೇ ಬಲೆಯಲ್ಲಿ ಅವ್ರನ್ನ ಬೀಳುವ ಹಾಗೆ ಮಾಡ್ತಾನೆ. ಈ ಯಾರು ದುಷ್ಟ ಹಾಮಾನನ ಹಾಗೆ ಮಾಡಿದ್ದು, ಮೊರ್ದೆಕೈಯನ್ನು ನೇಣಾಕ್ಬೇಕಂತ 50 ಮೊಳ ನೇಣುಗಮ್ಮ ಮಾಡ್ದ, ಕೊನೆಗೇನಾಯ್ತು, ಅದೇ ನೇಣುಗಮ್ಮಗೆ ಅವನ್ನೇ ನೇತಾಕಲ್ಪಟ್ಟು. ಆದರೆ ನೋಡ್ರಿ, ಈ ಎಷ್ಟು ಜನರು, ಎಷ್ಟು ವಿಧದಲ್ಲಿ ಜನರು ಮೋಸ ಮಾಡಬೇಕು, ಎಷ್ಟು ಮೋಸಗಾರರು ಇರ್ತಾರೆ ಪ್ರಪಂಚದಲ್ಲಿ ಅಂತೆ. ಅದಕ್ಕಾಗಿ ಮೊರ್ದೆಕೈ ಯಾವುದೇ ರೀತಿಯಲ್ಲಿ ಹಾಮಾನನ ದ್ರೋಹ ಮಾಡಲಿಲ್ಲ, ತೊಂದರೆ ಮಾಡಲಿಲ್ಲ, ದೇವ ಭಯಭಕ್ತಿಲಿ ಅವನ ನಂಬಿಕೆಯಲ್ಲಿ ಅವನಿದ್ದಾನೆ. ಆದರೆ ಕೆಲವ್ರು ಏನ್ ಮಾಡ್ತಾರಂದ್ರೆ, ಕ್ರಿಸ್ತ ನಂಬಿಕೆಯನ್ನು ತಿರಸ್ಕಾರ ಮಾಡೋರು ಇದ್ದಾರೆ, ಕ್ರಿಸ್ತ ನಂಬಿಕೆಯನ್ನು ತಿರಸ್ಕಾರ ಮಾಡಿ ಕ್ರೈಸ್ತರಿಗೆ ನಾನಾ ರೀತಿಯ ಸಮಸ್ಯೆಗಳು ಕೊಡೋರು ಇದ್ದಾರೆ ಪ್ರಪಂಚದಲ್ಲಿ, ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿದ್ದಾರೆ. ಆದರೆ ಒಂದು ಕಾಲ ಬರ್ತದೆ, ಈ ದುಷ್ಟ ಹಾಮಾನಿಗೆ ಏನು ಶಿಕ್ಷೆ ಆಯಿತು, ಅದೇ ಶಿಕ್ಷೆ ಯಾರು ಕ್ರೈಸ್ತರ ವಿರೋಧಿಗಳಾಗಿರ್ತಾರೋ ಅವ್ರಿಗೆ ಆ ಶಿಕ್ಷೆ ಖಂಡಿತ ದೇವ್ರು ಕೊಡುವುದಾಗಿದ್ದಾನೆ. ಒಂದು ರಾಜಾಜ್ಞೆ ಹೊರಡಿಸ್ಬಿಡ್ತದೆ, ಅಂತ ಸಂದರ್ಭ ಬಂದ್ಬಿಡ್ತದೆ. ಆದ್ರಿಂದ ಪ್ರಿಯರೇ, ನಾವು ಹೆಚ್ಚಾಗಿ ದೇವರೊಂದು ಭಯಭಕ್ತಿಯಲ್ಲಿ ದೇವ್ರ ಮಾರ್ಗದಲ್ಲಿ ಜೀವಿಸ್ರಿ, ದೇವ್ರ ಮೇಲೆ ಹಾಕ್ಕೊಳ್ರಿ. ನಿಮ್ಮ ಮೇಲೆ ಅನೇಕ ಶತ್ರುಗಳು ಬರಲಿ, ನಿಮ್ಮ ಮೇಲೆ ಅನೇಕರು ಹುನ್ನಾರಗಳು ಹಾಕ್ಲಿ, ನೀವು ದೇವ ಭಯಭಕ್ತಿಯಲ್ಲಿ ದೇವರೊಟ್ಟಿಗೆ, ಹಾಮಾನ ಯಾವ ರೀತಿ ಇದ್ದನೋ, ಎಸ್ತೇರ್ ಯಾವ ರೀತಿ ದೇವ ಭಯಭಕ್ತಿಯಲ್ಲಿ ಇದ್ರೋ, ಅವ್ರ ಜನಾಂಗ ಯಾವ ರೀತಿ ದೇವ್ರ ಭಯಭಕ್ತಿಯಲ್ಲಿ ಇದ್ರೋ ನೋಡ್ರಿ, ಆವಾಗ ಏನಾಗುತ್ತೆ, ಎಲ್ಲ ತಾರ್ಮಾರಾಗ್ಬಿಡ್ತದೆ. 12ನೇ ತಿಂಗಳು 13ನೇ ದಿವಸ ಇವ್ರನ್ನ ಸಂಹಾರ ಮಾಡ್ಬೇಕಾಗಿತ್ತು. ಆದ್ರೆ ಯಾವಾಗ ದುಷ್ಟ ಹಾಮಾನನ ಹೋಯ್ತನೋ, ಆ ಒಂದು ಹಾಮಾನನ ಆ ಒಂದು ಅಧಿಕಾರ, ಒಂದು ಪ್ರಧಾನ ಮಂತ್ರಿ ಸ್ಥಾನ ಯಾರ್ದು, ಮೊರ್ದೆಕೈಗೆ ಬಂದ್ಬಿಡ್ತದೆ. ಆ ಮೊರ್ದೆಕೈ ಏನ್ ಮಾಡ್ತಾನೆ, ಅದೇ ರಾಜಾಜ್ಞೆ ಪಡ್ಕೊಂಡು ಆ ಒಂದು ಪತ್ರಗಳೆಲ್ಲ ಉಲ್ಟಾ ಬರೆದು ಏನ್ ಮಾಡ್ತಾರೆ, ನಿಮ್ಮ ಮೇಲೆ ಯಾರ್ಯಾರು ಒಳಸಂಚು ಮಾಡ್ತಾರೆ, ನಿಮ್ಮನ್ನ ಯಾರು ಸಾಯಿಸ್ಬೇಕಂತಿದ್ರೋ ಅವರೆಲ್ಲ ನೀವು ಸಾಯಿಸ್ಬಿಡ್ರಿ ಅಂತ ಉಲ್ಟಾ ರಾಜಾಜ್ಞೆ ಆಗ್ಬಿಡ್ತದೆ. ಆಮೇಲೆ ಇವ್ರನ್ನ ಯಾರು ಸಾಯಿಸ್ಬೇಕಂದ್ರೆ ಅವ್ರನ್ನೆಲ್ಲ ಒಂದೇ ದಿವಸದಲ್ಲಿ ಅವ್ರು ಕೂಡ ಸಂಹಾರ ಮಾಡುವಂತ ಸ್ಥಿತಿಗೆ ಹೋಗ್ಬಿಡ್ತದೆ. ಆದ್ರೆ ಪ್ರಿಯರೇ, ನಾವು ದೇವರಲ್ಲಿ ಯಥಾರ್ಥವಾಗಿದ್ರೆ ದೇವ್ರೇನ್ ಮಾಡ್ತಾನೆ, ಎಲ್ಲ ನಮ್ಗೆ ಕೊಡ್ತಾನೆ, ಎಲ್ಲ ನಮ್ಗೆ ಕೊಡ್ತಾನೆ. ನಮ್ಮ ಶತ್ರುಗಳನ್ನ ದೇವರು ತಾನೇ ಯುದ್ಧ ಮಾಡಿ ಸೋಲಿಸುವಾತನಾಗಿದ್ದಾನೆ. ದೇವರು ತಾನೇ ಅವ್ರು ತೋಡಿದ ಗುಂಡಿಯಲ್ಲಿ ಅವ್ರು ಬೀಳಿಸುವತ್ತನಾಗಿದ್ದಾನೆ. ಅದಕ್ಕಾಗಿ ಶೋಧನೆಗಳು ಬಂತ, ಶ್ರಮೆಗಳು ಬಂತ, ನಿನ್ನ ಅಕ್ಕಪಕ್ಕದವರು ನಿನ್ಗೆ ವಿರುದ್ಧವಾಗಿ ನೀನು ಒಳಸಂಚು ಮಾಡಿ ನೀನು ಏನೋ ನಾಶ ಮಾಡ್ಬೇಕಂತ ಇದೆಯಾ, ಭಯಪಡಬೇಡ. ನೀನು ಉಪವಾಸ ಮಾಡು, ದೇವ್ರ ಹತ್ರ ನೀನು ಕಷ್ಟಗಳು ಹೇಳ್ಕೊ, ದೇವ್ರು ಖಂಡಿತ ಒಂದು ಮಾರ್ಗ ತೆರೀತಾನೆ, ದೇವರು ಒಂದು ಮಾರ್ಗ ಓಪನ್ ಮಾಡ್ತಾನೆ, ಒಂದು ದಾರಿ ಓಪನ್ ಮಾಡ್ತಾನೆ, ಅದರಿಂದ ಬಿಡುಗಡೆ ಕೊಡ್ತಾನೆ. ಅದರಿಂದ ಈ ದುಷ್ಟ ಹಾಮಾನನಾದಂಥವನು, ಯಥಾರ್ಥವಂತನು, ದೇವರ ನಂಬಿಕೆಯಲ್ಲಿ ಅಂತ ಮೊರ್ದೆಕೈನ ಯಾವ ರೀತಿ ಸಾಯಿಸಕ್ಕೆ ಹುನ್ನಾರ ಮಾಡ್ದನೋ, ಆ ಜನಾಂಗವನ್ನು ಯಾವ ರೀತಿ ಹಾಳು ಮಾಡಕ್ಕೆ ಹುನ್ನಾರ ಮಾಡ್ದನೋ, ಕೊನೆಗೇನಾಯ್ತು, ಅವನು ಜನಾಂಗನೇ, ಅವನು ಮನೆ ಹಾಳಾಯ್ಕೋಯ್ತು, ಅವನು ಕೂಡ ಅದೇ ನೆಣಗಮಕ್ಕೆ ಹಾಕಲ್ಪಟ್ಟನು. ಆದ್ರಿಂದ ಶೋಧನೆಗಳಲ್ಲಿ ಜಯ ಕೊಡುವಂತ ದೇವರು ನಮ್ಮ ಜೊತೆ ಇರುವಾಗ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ಪ್ರಾರ್ಥನೆ ಮಾಡ್ರಿ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕಷ್ಟಗಳು ಬಗೆಹರುವುದಕ್ಕಾಗಿ, ನಿಮ್ಮ ಸಾಲಗಳು ನೀಗಲ್ಪಡುವ ಹಾಗೆ, ನಿಮ್ಮ ಸಮಸ್ಯೆಗಳು ನೀಗಲ್ಪಡುವಂತೆ, ನಿಮ್ಮ ರೋಗಗಳು ನೀಗಲ್ಪಡುವಂತೆ ನೀವೇನ್ ಮಾಡ್ಬೇಕು, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ. ದೇವರು ಅದ್ಭುತ ಮಾಡ್ತಾನೆ, ದೇವರು ಜಯ ಕೊಡ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ. ದೇವರ ಮಾತುಗಳಿಂದ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರವಾದ ಸ್ವಾಮಿ. ಹೌದು ಕರ್ತನೆ, ಈ ರೀತಿಯಾಗಿ ಸ್ವಾಮಿ ಅಪ್ಪ, ಒಂದು ಮೊರ್ದೆಕೈನ ಸಾಯಿಸಬೇಕು,
ಅವನ ಜನಾಂಗಗಳನ್ನು ಸಂಹಾರ ಮಾಡಬೇಕು ಅಂತೇಳಿ ಅಪ್ಪ ಹಾಮಾನನು ಯಾವ ಒಳಸಂಚು ಮಾಡಿದನೋ ಆ ಒಳಸಂಚು ಅವನಿಗೆ ತಿರುವು ಆಯ್ತಪ್ಪ. ಅವನು ಸಿದ್ಧ ಮಾಡಿದ ನೇಣಗಂಬಕ್ಕೆ ಅವನೇ ಅಪ್ಪ ಹಾಕಲ್ಪಟ್ಟನು ಸ್ವಾಮಿ. ಹಾಗಾಗಿ ಕರ್ತನೆ ಅಪ್ಪ, ದೇವರ ಮಕ್ಕಳು ಯಥಾರ್ಥವಾಗಿದ್ದು ಅವ್ರ ಕಷ್ಟಗಳು ಬರುವಾಗ, ಅವ್ರ ಸಮಸ್ಯೆ ಬರುವಾಗ ಉಪವಾಸದ ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ಅಪ್ಪ, ನೀನು ಜಯ ಕೊಟ್ಟು ಆ ದುಷ್ಟರನ್ನು ತಾವು ತೋಡಿದ ಗುಂಡಿಯಲ್ಲಿ ತಾವೇ ಬೀಳುವ ಹಾಗೆ ನೀನು ಮಾಡ್ಲಿಕ್ಕೆ ಶಕ್ತನೆಂಬುದಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಜೀವಿಸುವಂತೆ ಈ ವಾಕ್ಯ ಕೇಳುವಂತ ಪ್ರತಿಯೊಬ್ಬ ಸಹೋದರಿಯನ್ನು, ಪ್ರತಿಯೊಬ್ಬ ಸಹೋದರನಪ್ಪ ನೀನು ಆಶೀರ್ವದಿಸಪ್ಪ. ಈ ವಾಕ್ಯ ಕೇಳಿ ಎಲ್ಲರೂ ಆತ್ಮಿಕವಾಗಿ ಬಲ ಹೊಂದಿ ಅಪ್ಪ. ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರು ಜಯ ಕೊಡುವಂತ ದೇವರೆಂಬುದಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಜೀವಿಸುವ ಹಾಗೆ ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸಿ ಕಾಪಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್.